Related to God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. Sundays I am teaching on the subject long life is God's will for you. ನಾನು ಭಾನುವಾರ ಮುಂಜಾನೆ ನಾನು ಕಲಿಸುವಂತ ಬೋಧನೆ ದೀರ್ಘಾಯುಷು ನಿಮಗಾಗಿರುವಂತ ದೇವರ ಚಿತ್ತವಾಗಿದೆ. God wants you to live long. ದೇವರು ಬಯಸ್ತಾನೆ ನೀವು ದೀರ್ಘಾಯುಷವಾಗಿ ಜೀವಿಸಬೇಕೆಂಬುದಾಗಿ. Bible says God will satisfy you with long life. ಬೈಬಲ್ ಹೇಳ್ತದೆ ದೇವರು ನಿಮ್ಮನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸ್ತಾನೆ ಎಂಬುದಾಗಿ. When word of God says he will satisfy you means you will not have sickness. ಯಾವಾಗ ದೇವರ ವಾಕ್ಯ ಹೇಳ್ತದೋ ಆತನು ನಿಮಗೆ ದೀರ್ಘಾಯುಷ್ಯದ ತೃಪ್ತಿ ಪಡಿಸ್ತಾನೆ ಎಂಬುದಾಗಿ ಅದರ ಅರ್ಥ ಏನೆಂದರೆ ಯಾವ ರೋಗ ನಿಮಗೆ ಬರುವುದಿಲ್ಲ. You will live more than 120 years. 120 ವರ್ಷಕ್ಕಿಂತ ಅಧಿಕವಾಗಿ ನೀವು ಜೀವಿಸ್ತೀರಿ. No one will die soon in your family. ನಿಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Amen. You have to keep saying this. ನಾವು ಇದನ್ನು ಪದೇ ಪದೇ ಹೇಳ್ತಾ ಇರಬೇಕು. Say to me, my father will satisfy me with long life. ನನ್ನಿಂದ ಹೇಳಿ, ನನ್ನ ತಂದೆಯು ನನಗೆ ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸಿದ್ದಾನೆ. In my family no one will die before 120 years. ನನ್ನ ಕುಟುಂಬದಲ್ಲಿ ಯಾರು 120 ವರ್ಷಕ್ಕಿಂತ ಮುಂಚೆ ಸಾಯುವುದಿಲ್ಲ. You know, you have to say it for yourself, you have to say for your family. ಮತ್ತು ನೀವು ನಿನಗಾಗಿ ಮತ್ತು ನಿಮ್ಮ ಕುಟುಂಬದವರಿಗಾಗಿ ಅದನ್ನು ಹೇಳಬೇಕು. There are so many promises about long life. ಮತ್ತು ದೀರ್ಘಾಯುಷ್ಯ ಬಗ್ಗೆ ಅನೇಕ ವಾಗ್ದಾನಗಳಿದೆ. Some promises comes with condition. ಕೆಲವು ವಾಗ್ದಾನಗಳು ಷರತ್ತಿನ ಮೂಲಕ ಬರ್ತದೆ. It is good. ಅದು ಒಳ್ಳೆದಾಗಿದೆ. We can fulfill the condition, we can claim it. ಮತ್ತು ಆ ಒಂದು ಷರತ್ತುಗಳನ್ನು ನಾವು ಮಾಡುವಾಗ ಅದು ನಮ್ಮದಾಗಿರ್ತದೆ. One promise says, as you worship, God blesses your food and water, removes the sickness away from you, you will have a long life. ಮತ್ತು ಒಂದು ವಾಗ್ದಾನ ಹೇಳ್ತದೆ, ನೀವು ಆರಾಧಿಸುವಾಗ ದೇವರು ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಿಮ್ಮಿಂದ ರೋಗವನ್ನು ದೂರ ತೆಗೆದುಕೊಂಡು ಹೋಗುವನು ಮತ್ತು ನಿಮ್ಮ ಮನೆಯಲ್ಲಿ ಬಂಜೆತನವಾಗಲಿ ಗರ್ಭಸ್ರಾವವಾಗಿ ಇರುವುದಿಲ್ಲ ಮತ್ತು ನೀವೆಲ್ಲರೂ ದೀರ್ಘಾಯುಷ್ಯದ ಜೀವನ ಮಾಡ್ತೀರಿ. Tell after me, as we worship as a family, my father blesses our food and water. He removes sickness away from our family. No one will be barren. No one will have a miscarriage. Everyone will have a long life. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಮ್ಮಿಂದ ರೋಗವನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಮನೆಯಲ್ಲಿ ಬಂಜೆತನ ಇರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸುತ್ತಾರೆ. It is good to worship God. ದೇವರನ್ನು ಆರಾಧಿಸುವುದು ಒಳ್ಳೆದಾಗಿದೆ. Worship brings blessings. We have to possess it. ಆರಾಧನೆಯು ಆಶೀರ್ವಾದಗಳನ್ನು ತರ್ತದೆ, ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. One more scripture says like this. Tell after me, as I read the word of God and obey it, everything will go well with me. Everything will go well with my children. We will prolong our days. ನಾವು ದೇವರ ವಾಕ್ಯವನ್ನು ಓದಿ ಅದರಂತೆ ವಿಧೇಯರಾಗಿ ನಡೆದಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗುವುದು. ನಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುತ್ತದೆ. ನಮ್ಮ ಜೀವನದ ದಿನಗಳನ್ನು ಹೆಚ್ಚಿಸಿಕೊಳ್ಳುತ್ತೇವೆ. These two are with condition. ಈ 7 ವಾಗ್ದಾನಗಳು ಷರತ್ತುಗಳ ಮೂಲಕ ಇದೆ. Good to fulfill it. ಅದನ್ನು ನೆರವೇರಿಸುವುದು ಒಳ್ಳೆದಾಗಿದೆ. When you honor your parents,
everything will go well with you. You will have a long life. ಮತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಿದಾಗ ಎಲ್ಲವೂ ನಿಮ್ಮೊಟ್ಟಿಗೆ ಒಳ್ಳೆದಾಗಿ ನಡೀತದೆ ಮತ್ತು ನಿಮಗೆ ದೀರ್ಘಾಯುಷ್ಯ ಇರ್ತದೆ. It's good to honor parents. ಮತ್ತು ತಂದೆ ತಾಯಿಗಳಿಗೆ ಸನ್ಮಾನಿಸುವುದು ಒಳ್ಳೆದಾಗಿದೆ. But now I'm teaching about grace. ಈಗ ನಾನು ಕೃಪೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. By grace you can have a long life. ಕೃಪೆಯಿಂದ ನೀವು ದೀರ್ಘಾಯುಷ್ಯ ಇಟ್ಟುಕೊಳ್ಳಬಹುದು. Hallelujah. Hallelujah. How can I have long life? By grace. ನಾನು ಹೇಗೆ ಕೃಪೆಯ ಮೂಲಕ ದೀರ್ಘಾಯುಷ್ಯವಾಗಿ ಜೀವಿಸಬಹುದು? The way you are saved, same way you can have a long life. ಯಾವ ರೀತಿ ನೀವು ರಕ್ಷಣೆಯನ್ನು ಹೊಂದಿದ್ದೀರೋ ಅದರಂತೆ ನೀವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. How you are saved? ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? All are saved by grace through faith. ನಾವೆಲ್ಲರೂ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. We didn't earn our salvation. ನಮ್ಮ ರಕ್ಷಣೆಯನ್ನು ನಾವು ಸಂಪಾದಿಸಿಕೊಳ್ಳಲಿಲ್ಲ. We didn't work for it. ನಾವು ಅದಕ್ಕಾಗಿ ಯಾವುದೇ ಕಾರ್ಯ ಮಾಡಲಿಲ್ಲ. Grace provided, by faith we have to take it. ಕೃಪೆಯು ನಮಗೆ ಕೊಟ್ಟಿದೆ, ನಂಬಿಕೆಯಿಂದ ಅದನ್ನು ತೆಗೆದುಕೊಂಡಿದ್ದೇವೆ. All your blessings grace provides. ನಿಮ್ಮ ಎಲ್ಲ ಆಶೀರ್ವಾದಗಳು ಕೃಪೆಯು ಒದಗಿಸಿಕೊಡುತ್ತದೆ. Whatever grace provides, by faith you have to take. ಕೃಪೆಯು ಏನೆಲ್ಲ ಕೊಡುತ್ತದೆಯೋ ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. So you have to understand how faith works. ನೀವು ಅರ್ಥ ಮಾಡಿಕೊಳ್ಳಬೇಕು ನಂಬಿಕೆ ಹೇಗೆ ಕಾರ್ಯ ಮಾಡ್ತದೆ. Faith works. ನಂಬಿಕೆ ಕಾರ್ಯ ಮಾಡ್ತದೆ. Faith brings result. ನಂಬಿಕೆ ಫಲಿತಾಂಶಗಳನ್ನು ತರ್ತದೆ. Faith can never fail. ನಂಬಿಕೆ ಎಂದಿಗೂ ಸೋತು ಹೋಗುವುದಿಲ್ಲ. Only problem with us, we don't understand how to operate faith. ಸಮಸ್ಯೆ ಏನೆಂದರೆ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. Some people cry and pray, God give me faith. ಕೆಲವೊಬ್ಬರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ನಂಬಿಕೆಯನ್ನು ಕೊಡು ಎಂಬುದಾಗಿ. There is no need for you to cry for faith. ನಿಮ್ಮ ನಂಬಿಕೆಗಾಗಿ ಅಳುವುದು ಬೇಕಾಗಿಲ್ಲ. God has given you. ದೇವರು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. All you got to do is learn how to operate. ನೀವು ಮಾಡಬೇಕಾದದ್ದೇನೆಂದರೆ ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡಬೇಕೆಂಬುದಾಗಿ ಕಲಿಯಬೇಕು. To activate this faith, first step is you need a hope. ಈ ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಮೊದಲನೇ ಹೆಜ್ಜೆ ನಮಗೆ ನಿರೀಕ್ಷೆ ಬೇಕು. Faith is a substance of the things hoped for. ನಾವು ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಿಗಾಗಿ ಭರವಸೆದಿಂದಿರುವುದಾಗಿದೆ. So you get hope when you read the Bible. ಮತ್ತು ನೀವು ಬೈಬಲ್ ಓದುವಾಗ ನಿಮಗೆ ನಿರೀಕ್ಷೆ ಇರ್ತದೆ. I call it as a dream. ನಾನು ಅದಕ್ಕೆ ಕನಸು ಎಂಬುದಾಗಿ ಕರೀತೇನೆ. The first step to activate faith is you all should have a dream. ನಂಬಿಕೆಯಲ್ಲಿ ಕಾರ್ಯ ಮಾಡುವ ಮೊದಲನೇ ಹೆಜ್ಜೆ ಏನೆಂದರೆ ನಿಮಗೆ ಕನಸಿರಬೇಕು. Say the first step is dream. ಮೊದಲನೇ ಹೆಜ್ಜೆ ಕನಸು. And I said dream, you don't dream about your hero, heroine, no? What you see in movies. When I said dream, dream the word of God, dream the promise of God. ಮತ್ತು ಕನಸು ಎಂಬುದಾಗಿ ನಾನು ಹೇಳುವಾಗ ಮತ್ತು ಫಿಲ್ಮ್ ನಲ್ಲಿ ಬರುವಂತ ಹೀರೋ ಹೀರೋಯಿನ್ಗಳಂತ ಅವರಂತೆ ಕನಸು ಕಾಣ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ನಾನು ಹೇಳುವಂತದ್ದು ದೇವರ ವಾಗ್ದಾನಗಳನ್ನು ಕನಸು ಕಾಣ್ರಿ ಎಂಬುದಾಗಿ. If you dream the scriptures, you will be better than the hero heroines. ಮತ್ತು ನೀವು ದೇವರ ವಾಕ್ಯವನ್ನು ಕನಸು ಕಾಣುವುದಾದ್ರೆ ನೀವು ಹೀರೋ ಹೀರೋಯಿನ್ಗಳಿಗಿಂತ ಉತ್ತಮರಾಗಿರ್ತೀರಿ. Because this standard is very high. ಯಾಕಂದ್ರೆ ಇದರ ಒಂದು ಮಟ್ಟ ಬಹಳ ಹೆಚ್ಚಾಗಿದೆ. Dream the scriptures. ವಾಕ್ಯವನ್ನು ಕನಸು ಕಾಣಿರಿ. That is the first step. ಅದು ಮೊದಲನೇ ಹೆಜ್ಜೆ ಆಗಿದೆ. The second step is ಎರಡನೇ ಹೆಜ್ಜೆ ಏನೆಂದರೆ see the dream and see your life. ಆ ಕನಸನ್ನು ನೋಡಿರಿ, ನಿಮ್ಮ ಜೀವಿತವನ್ನು ನೋಡಿರಿ. What you are dreaming should become reality. ನೀವು ಯಾವುದನ್ನು ಕನಸು ಕಾಣ್ತಾ ಇದ್ದೀರೋ ಅದು ನಿಮ್ಮ ಜೀವಿತದಲ್ಲಿ ನಿಜವಾಗಬೇಕು. To make it real, speak the dream. ಆ ಕನಸು ನಿಜವಾಗುವುದಕ್ಕಾಗಿ ಆ ಕನಸನ್ನು ಮಾತಾಡಿರಿ. Speak the word of God. ದೇವರ ವಾಕ್ಯವನ್ನು ಮಾತಾಡಿರಿ. That is what we call it as a faith confession. ಅದಕ್ಕೆ ನಾವು ನಂಬಿಕೆ ಅರಿಕೆ ಎಂಬುದಾಗಿ ಹೇಳ್ತೇವೆ. Speak the word of God. ದೇವರ ವಾಕ್ಯವನ್ನು ಮಾತಾಡಿರಿ. Speak the promise of God. ದೇವರ ವಾಗ್ದಾನಗಳನ್ನು ಮಾತಾಡಿರಿ. Your normal talking should be based on the word, in line with the word of God. ನೀವು ಸಾಮಾನ್ಯವಾಗಿ ಮಾತಾಡುವುದು ಕೂಡ ದೇವರ ವಾಕ್ಯದ ಅನುಗುಣವಾಗಿರಬೇಕು. You should not talk anything which contrary to the word of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಯಾವುದೇ ಮಾತುಗಳನ್ನು ನೀವು ಆಡಬಾರದು. You keep doing it consistently, you will come to a place you don't fall sick. ನೀವು ಇದನ್ನು ಸತತವಾಗಿ ಮಾಡ್ತಾ ಇರುವಾಗ
ನೀವು ಒಂದು ಸಮಯಕ್ಕೆ ಬರ್ತೀರಿ, ನಿಮಗೆ ರೋಗನೇ ಬರುವುದಿಲ್ಲ. What is his will in heaven will be done in your family right now in the earth. ಪರಲೋಕದಲ್ಲಿ ಆತನ ಚಿತ್ತ ಏನಾಗಿದೆಯೋ ಆ ಒಂದು ಚಿತ್ತ ಈಗ ನಿಮ್ಮ ಕುಟುಂಬದಲ್ಲಿ ನೆರವೇರ್ತದೆ. Is there sickness in the heaven? ಪರಲೋಕದಲ್ಲಿ ರೋಗ ಇದೆಯಾ? So in your family also it is not there. ನಿಮ್ಮ ಕುಟುಂಬದಲ್ಲಿ ಕೂಡ ರೋಗ ಇರುವುದಿಲ್ಲ. No permission. ಅದಕ್ಕೆ ಅನುಮತಿ ಇಲ್ಲ. Hallelujah. Hallelujah. God is not having separate plan for heaven, separate will for earth. ಮತ್ತು ದೇವರು ಪರಲೋಕಕ್ಕಾಗಿ ಒಂದು ಯೋಜನೆ, ಭೂಮಿಗಾಗಿ ಒಂದು ಯೋಜನೆ ಎಂಬುದಾಗಿ ಎರಡು ಯೋಜನೆಗಳಿಲ್ಲ. Our lifestyle itself should be like a heaven. ಮತ್ತು ನಮ್ಮ ಜೀವನ ಶೈಲಿಯೇ ಪರಲೋಕದ ಹಾಗಿರ್ತದೆ. Hallelujah. Hallelujah. No one should fall sick. ಯಾರು ರೋಗದಲ್ಲಿ ಬೀಳಬಾರದು. That is God's will. ಅದು ದೇವರ ಚಿತ್ತವಾಗಿದೆ. God will not give sickness. ದೇವರು ರೋಗವನ್ನು ಕೊಡುವುದಿಲ್ಲ. Because he doesn't have sickness. ಆತನಲ್ಲಿ ರೋಗನೇ ಇಲ್ಲ. Hallelujah. Hallelujah. God wants all of you to be a healthy person. ದೇವರು ಬಯಸ್ತಾನೆ ನೀವು ಎಲ್ಲರೂ ಆರೋಗ್ಯಕರವಾಗಿರಬೇಕೆಂಬುದಾಗಿ. But ಆದ್ರೆ we live in the world ನಾವು ಲೋಕದಲ್ಲಿ ಜೀವಿಸುವ ಕಾರಣ, because of our own negligence or negative confession, sometimes sickness comes. ನಮ್ಮ ನಿರ್ಲಕ್ಷ್ಯತೆಯಿಂದ ನಾವು ನಕಾರಾತ್ಮಕವಾಗಿ ಮಾತಾಡುವುದರಿಂದ ಕೆಲವು ಸಾರಿ ರೋಗಗಳು ಬರ್ತವೆ. There are various reasons. ಅಲ್ಲಿ ಅನೇಕ ಕಾರಣಗಳಿರಬಹುದು. Sometimes we only invite sickness. ಕೆಲವು ಸಾರಿ ನಾವೇ ರೋಗಕ್ಕೆ ಅನುಮತಿ ಸ್ವಾಗತ ಮಾಡ್ತೇವೆ. Sometimes we fear sickness. ಕೆಲವು ಸಾರಿ ರೋಗಕ್ಕೆ ಭಯ ಪಡ್ತೇವೆ. It comes. ಅದು ಬರ್ತದೆ, No problem. ಪರವಾಗಿಲ್ಲ. Even if it comes, ಅದು ಬರುವುದಾದರೂ ಕೂಡ you can still release healing. ನೀವು ಆದರೂ ಕೂಡ ಸ್ವಸ್ಥತೆಯನ್ನು ಬಿಡುಗಡೆ ಮಾಡಬಹುದು. That is what I am teaching now. ಅದನ್ನೇ ನಾನು ಕಲಿಸ್ತಾ ಇದ್ದೇನೆ. You can release healing. Anybody falls sick in your house, no need to become panic. You can release healing. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಬೀಳುವುದಾದ್ರೆ ನೀವು ಭಯ ಪಡುವುದು ಬೇಕಾಗಿಲ್ಲ. ನೀವು ಸ್ವಸ್ಥತೆಯನ್ನು ಬಿಡುಗಡೆ ಮಾಡಬಹುದು. So I shared last week Matthew 21:22. All things pray, believe and receive. ಮತ್ತು ಅದಕ್ಕಾಗಿ ನಾನು ಕಳೆದ ವಾರ ಮತ್ತಾಯ 21ನೇ ಅಧ್ಯಾಯ 22ನೇ ವಚನದಿಂದ ನಾನು ತಿಳಿಸಿದೆ, ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ, ನಂಬಿರಿ, ಹೊಂದಿಕೊಳ್ಳಿರಿ ಎಂಬುದಾಗಿ. All of you say after me with your action. Okay, say all things pray, believe, receive. ಎಲ್ಲರೂ ಆಕ್ಷನ್ ಇಂದ ಹೇಳ್ರಿ. ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ, ನಂಬಿರಿ, ಹೊಂದಿಕೊಳ್ಳಿರಿ. You should not forget it. ನೀವು ಇದನ್ನು ಮರೆತು ಬಿಡಬಾರದು. First you should pray. ಮೊದಲನೇದಾಗಿ ನಾವು ಪ್ರಾರ್ಥಿಸಬೇಕು. Or all things you should pray. ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು. You should believe. ನೀವು ನಂಬಬೇಕು. You will receive. ನೀವು ಅದನ್ನು ಹೊಂದಿಕೊಳ್ತೀರಿ. Including sickness. ಅದು Sickness. Somebody falls ಅದು sick. ರೋಗದಲ್ಲಿ ಇದ್ದಾಗಲೂ ಕೂಡ, ಯಾರಾದ್ರೂ ರೋಗದಲ್ಲಿ ಬಿದ್ದಾಗ, If one person falls sick in the family, everyone becomes panic. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ರೋಗದಲ್ಲಿ ಬೀಳುವುದಾದ್ರೆ ಪ್ರತಿಯೊಬ್ಬರು ಭಯದಲ್ಲಿರ್ತಾರೆ. Everybody is scared. ಎಲ್ಲರೂ ಭಯದಲ್ಲಿರ್ತಾರೆ. I always consider sickness is like one storm. ನಾನು ಯಾವಾಗಲೂ ಇದನ್ನು ನಾನು ಒಂದು ಗಮನಿಸ್ತೇನೆ. ಈ ಒಂದು ರೋಗ ಅನ್ನುವುದು ಒಂದು ಬಿರುಗಾಳಿ ಇದ್ದಂತೆ. Everybody becomes tension. ಎಲ್ಲರಿಗೆ ಒತ್ತಡಗಳು ಬರ್ತವೆ. No need. ಅದು ಬೇಕಾಗಿಲ್ಲ. Jesus taught us how to calm the storm. ಯೇಸು ಕಲಿಸಿದ್ದಾನೆ ಹೇಗೆ ಬಿರುಗಾಳಿಗೆ ಶಾಂತಪಡಿಸುವುದು. He got up and said, "Peace, be still." It stopped. ಆತನು ಎದ್ದು ಹೇಳಿದ, ಸುಮ್ಮನಿರು, ಶಾಂತವಾಗು. Then he asked the disciples, ನಂತರ ಶಿಷ್ಯರಿಗೆ ಕೇಳ್ತಾನೆ, "Where is your faith?" ನಿಮ್ಮ ನಂಬಿಕೆ ಎಲ್ಲಿ? I understood. ನನಗೆ ಅರ್ಥವಾಯಿತು. Faith can calm the storms. ನಂಬಿಕೆಯು ಬಿರುಗಾಳಿಯನ್ನು ನಿಲ್ಲಿಸಬಹುದು. So if somebody falls sick, don't become panic. ಯಾರಾದ್ರೂ Rather operate faith, stand against it. ಯಾರಾದರೂ ರೋಗದಲ್ಲಿ ಬೀಳುವಾಗ ನೀವು ಒಂದು ಭಯ ಪಡಬೇಡಿರಿ. ನಂಬಿಕೆಯಲ್ಲಿ ನಿಂತುಕೊಂಡು ಅದರ ವಿರುದ್ಧವಾಗಿ ಮಾತಾಡಿರಿ. First thing, don't fear. ಮೊಟ್ಟ ಮೊದಲನೇದಾಗಿ ಭಯ ಪಡಬೇಡಿರಿ. Nothing will happen. ಯಾವುದು ಆಗುವುದಿಲ್ಲ. And pray in the name of Jesus. ಯೇಸು ನಾಮದಲ್ಲಿ ಪ್ರಾರ್ಥಿಸಿರಿ. Why to pray in the name of Jesus? ಯಾಕೆ ಯೇಸು ನಾಮದಲ್ಲಿ ಪ್ರಾರ್ಥಿಸುವುದು? Bible says in Philippians 2nd chapter, God has exalted his name
above all the names. ಬೈಬಲ್ ಹೇಳ್ತದೆ ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ ದೇವರು ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲ ನಾಮಗಳಿಗಿಂತ ಉನ್ನತವಾಗಿ ಇಟ್ಟಿದ್ದಾನೆ. Hallelujah. Hallelujah. The name of Jesus is high above all the names. ಯೇಸುವಿನ ಹೆಸರು ಎಲ್ಲ ನಾಮಗಳಿಗಿಂತ ಎತ್ತರವಾಗಿದೆ. Say, the name of Jesus is high above all the names. ಯೇಸುವಿನ ಹೆಸರು ಎಲ್ಲ ನಾಮಗಳಿಗಿಂತ ಉನ್ನತವಾಗಿದೆ. You understand? Every disease has some name. ಅರ್ಥ ಮಾಡಿಕೊಳ್ಳ್ರಿ, ಪ್ರತಿಯೊಂದು ರೋಗಕ್ಕೆ ಹೆಸರು ಇದೆ. That is not great. ಅದು ದೊಡ್ಡದಲ್ಲ. Jesus' name is great. ಯೇಸು ಹೆಸರು ದೊಡ್ಡದಾಗಿದೆ. Hallelujah. Hallelujah. See, cancer is a name of one disease. ಕ್ಯಾನ್ಸರ್ ಅನ್ನುವುದು ಒಂದು ರೋಗದ ಹೆಸರಾಗಿದೆ. That is not great. ಅದು ದೊಡ್ಡದಲ್ಲ. The name of Jesus is greater than cancer. ಯೇಸುವಿನ ಹೆಸರು ಕ್ಯಾನ್ಸರ್ ಹೆಸರಿಗಿಂತ ದೊಡ್ಡದಾಗಿದೆ. Hallelujah. Hallelujah. Still new diseases will come. ಇನ್ನು ಹೊಸ ರೋಗಗಳು ಬರ್ತವೆ. Because Bible says it is going to come. ಯಾಕಂದ್ರೆ ಬೈಬಲ್ ಹೇಳ್ತದೆ ಅದು ಬರ್ತದೆ ಎಂಬುದಾಗಿ. Every time one disease comes, they will give one name. ಪ್ರತಿ ಸಾರಿ ಒಂದು ರೋಗ ಬರುವಾಗ ಒಂದು ಹೆಸರು ಕೊಡ್ತಾರೆ. 2 years before, who knows corona? Nobody knows. 7 ವರ್ಷಗಳಿಂದ ಕರೋನಾ ಅಂದ್ರೆ ಯಾರಿಗೆ ಗೊತ್ತಿತ್ತು? Some names will come. ಹೆಸರುಗಳು ಬರ್ತವೆ. Let any disease come. ಯಾವುದೇ ರೋಗ ಬರಲಿ, The name of Jesus is great. ಯೇಸುವಿನ ಹೆಸರು ದೊಡ್ಡದಾಗಿದೆ. Hallelujah. Hallelujah. That is why Bible says, at the name of Jesus, every knee shall bow, every tongue shall confess that Jesus Christ is the Lord. Things on heaven, on the earth and under the earth. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಯೇಸುವಿನ ನಾಮದ ಮುಂದೆ ಎಲ್ಲ ನಾಮಗಳು ಮೊಳಕಾಲೂರ್ತವೆ, ಎಲ್ಲ ನಾಲಿಗೆಗಳು ಅರಿಕೆ ಮಾಡ್ತೇವೆ, ಯೇಸುವೇ ದೇವರೆಂಬುದಾಗಿ ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ಮತ್ತು ಪಾತಾಳದಲ್ಲಿ. Shall we all stand up for a minute? ಒಂದು ನಿಮಿಷಕ್ಕಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. All of you, 1 minute. Only 1 minute. Just stand up. ಒಂದು ನಿಮಿಷಕ್ಕಾಗಿ. Okay, you should do this action and tell after me, okay? ಈ ಆಕ್ಷನ್ ನೀವು ಮಾಡುತ್ತಾ ನನ್ನಿಂದ ಹೇಳ್ಬೇಕು. At the name of Jesus, every knee shall bow, every tongue shall confess, Jesus Christ is the Lord. Things on heaven, on the earth, under the earth. ಯೇಸು ನಾಮದ ಮುಂದೆ ಎಲ್ಲ ನಾಮಗಳು ಮೊಳಕಾಲೂರ್ತವೆ, ಎಲ್ಲ ನಾಲಿಗೆಗಳು ಅರಿಕೆ ಮಾಡ್ತವೆ, ಯೇಸುವೇ ದೇವರೆಂದು. ಪರಲೋಕದಲ್ಲಿರುವಂಥದ್ದು, ಭೂಮಿಯಲ್ಲಿರುವಂಥದ್ದು, ಪಾತಾಳದಲ್ಲಿರುವಂಥದ್ದು. ಯೇಸು ನಾಮದಲ್ಲಿ ಎಲ್ಲ ನಾಮಗಳು ಮೊಳಕಾಲೂರ್ತವೆ, ಎಲ್ಲ ನಾಲಿಗೆಗಳು ಅರಿಕೆ ಮಾಡ್ತದೆ, ಯೇಸುವೇ ದೇವರೆಂದು. ಪರಲೋಕದಲ್ಲಿರುವಂಥದ್ದು, ಭೂಮಿಯಲ್ಲಿ ಇರುವಂಥದ್ದು, ಪಾತಾಳದಲ್ಲಿರುವಂಥದ್ದು. Hallelujah. Hallelujah. Please be seated. ದಯಮಾಡಿ ಕೂತ್ಕೊಳ್ಳ್ರಿ. Remember this. I'm telling you, you spoke the word of God. ನೀವು ಇದನ್ನ ನೆನಪಿಟ್ಟುಕೊಳ್ಳ್ರಿ, ನೀವು ದೇವರ ವಾಕ್ಯವನ್ನು ಮಾತಾಡಿದ್ದೀರಿ. When somebody falls sick, tell the scripture, you see deliverance will take place. ಯಾರಾದರೂ ರೋಗದಲ್ಲಿ ಬೀಳುವಾಗ ಈ ವಾಕ್ಯವನ್ನು ಹೇಳ್ರಿ, ತಕ್ಷಣವೇ ಬಿಡುಗಡೆಯಾಗುವುದನ್ನು ನೀವು ನೋಡ್ತೀರಿ. It has to happen. ಅದು ಆಗ್ಲೇಬೇಕು. Example, I'm giving, somebody gets a fever, say fever, go in Jesus' name. ಈಗ ಉದಾಹರಣೆಗಾಗಿ ಯಾರಿಗಾದ್ರೂ ಜ್ವರ ಬರುವುದಾದ್ರೆ, ಜ್ವರವೇ ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ ಹೇಳ್ರಿ. It has to obey you. ಅದು ನಿಮಗೆ ವಿಧಿಯರಾಗಲೇಬೇಕು. Because you are using the name of Jesus. ಯಾಕಂದ್ರೆ ನೀವು ಯೇಸುವಿನ ಹೆಸರು ಉಪಯೋಗ ಮಾಡ್ತಾ ಇದ್ದೀರಿ. Hallelujah. Hallelujah. Last week I also shared about fig tree and mountain. ಮತ್ತು ನಾನು ಕಳೆದ ವಾರ ಮತ್ತು ನಾನು ಅಂಜೂರದ ಮರದ ಬಗ್ಗೆ ಮತ್ತು ಬೆಟ್ಟದ ಬಗ್ಗೆ ಮಾತಾಡಿದೆ. I shared from Matthew 21st chapter. ಮತ್ತಾಯ 21ನೇ ಅಧ್ಯಾಯದಿಂದ. Now come with me to Mark 11th chapter. ಈಗ ಮಾರ್ಕ 11ನೇ ಅಧ್ಯಾಯಕ್ಕೆ ಬನ್ರಿ. It is still explained better here. ಇಲ್ಲಿ ಇನ್ನೂ ಉತ್ತಮವಾಗಿ ವಿವರಣೆ ಮಾಡಲ್ಪಟ್ಟಿದೆ. But Mark gives more information. ಮತ್ತು ಮಾರ್ಕನು ಚೆನ್ನಾಗಿರುವಂತ ಒಂದು ಮಾಹಿತಿಗಳನ್ನು ಕೊಡ್ತಾನೆ. And most of the faith teachers use this passage. ಮತ್ತು ಅನೇಕ ನಂಬಿಕೆ ಬೋಧಕರು ಈ ಭಾಗವನ್ನೇ ಉಪಯೋಗ ಮಾಡ್ತಾರೆ. Verse 13 and 14. 13-14ನೇ ವಚನ. And seeing a fig tree afar off having leaves, he came, if haply he might find anything thereon. When he came to it, he found nothing but leaves, for the time of figs was not yet.
And Jesus answered and said unto it, No man eat fruit of the hereafterwards forever. And his disciples heard it. 13-14 ವಚನ. ಆತನು ಎಲೆಗಳಿದ್ದ ಒಂದು ಅಂಜೂರದ ಮರವನ್ನು ದೂರದಿಂದ ನೋಡಿ ಒಂದು ವೇಳೆ ತನಗೆ ಅದರಲ್ಲಿ ಏನಾದರೂ ಸಿಕ್ಕಿತೆಂದು ಬಂದನು. ಆದರೆ ಆತನು ಅದರ ಬಳಿಗೆ ಬಂದಾಗ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಯಾಕಂದರೆ ಅದು ಅಂಜೂರ ಮರದ ಫಲದ ಕಾಲವಾಗಿರಲಿಲ್ಲ. ಯೇಸು ಅದಕ್ಕೆ, ಇನ್ನೆಂದಿಗೂ ಯಾವನು ನಿನ್ನಿಂದ ಹಣ್ಣನ್ನು ತಿನ್ನದಿರಲಿ ಅಂದನು. ಅದನ್ನು ಆತನ ಶಿಷ್ಯರು ಕೇಳಿಸಿಕೊಂಡರು. Hallelujah. You know, let me tell this story. ಈ ಕಥೆಯನ್ನು ನಿಮಗೆ ವಿವರಿಸ್ತೇನೆ. One day Jesus was hungry. ಒಂದು ದಿನ ಯೇಸುಗೆ ಹಸಿವೆಯಾಗಿತ್ತು. He saw fig tree which was very green. He thought fruits are there. He came there. He found none. ಮತ್ತು ಆತನು ಅಂಜೂರ ಮರವನ್ನು ನೋಡ್ತಾನೆ, ಅದು ಹಸಿರಾಗಿರ್ತದೆ ಮತ್ತು ಆತನು ಅದರಿಂದ ಹಣ್ಣುಗಳು ಸಿಗ್ತದೆ ಎಂಬುದಾಗಿ ಬರ್ತಾನೆ. And he spoke to the fig tree. ಮತ್ತು ಆತನು ಅಂಜೂರ ಮರಕ್ಕೆ ಮಾತನಾಡ್ತಾನೆ. Let no man eat the fruit hereafterwards. ಮತ್ತು ಆತನು ಹೇಳ್ತಾನೆ, ಇನ್ನು ಮುಂದೆ ನಿನ್ನಿಂದ ಯಾರು ಹಣ್ಣು ತಿನ್ನಬಾರದು. And the Bible says, ಮತ್ತು ಬೈಬಲ್ ಹೇಳ್ತದೆ, his disciples heard it. ಆತನ ಶಿಷ್ಯರು ಕೇಳಿಸಿಕೊಂಡರು. Are you here? ನೀವಿಲ್ಲಿದ್ದೀರಾ? Keep one finger on your ear and tell this. His disciples heard it. ಒಂದು ಬೇಳೆ ನಿಮ್ಮ ಕಿವಿಗಳ ಮೇಲೆ ಇಟ್ಟುಕೊಂಡು ಹೇಳ್ರಿ, ಆತನ ಶಿಷ್ಯರು ಕೇಳಿಸಿಕೊಂಡರು. So now with whom Jesus is talking? ಈಗ ಯೇಸು ಯಾರಿಗೆ ಮಾತಾಡ್ತಾ ಇದ್ದಾನೆ? He spoke to fig tree. ಆತನು ಅಂಜೂರ ಮರಕ್ಕೆ ಮಾತಾಡ್ತಾ ಇದ್ದಾನೆ. His disciples heard it. ಆತನ ಶಿಷ್ಯರು ಕೇಳಿಸಿಕೊಂಡ್ರು. Nothing happened outside. ಹೊರಗಡೆ ಏನು ಬದಲಾಗಲಿಲ್ಲ. Are you with me? ನನ್ನೊಟ್ಟಿಗಿದ್ದೀರಾ? So here nothing happened. ಏನು ಆಗಲಿಲ್ಲ. ಕೈ ತೋರ್ಸು. ಕೈ ತೋರಿಸ್ರಿ. ಏನು ಆಗಲಿಲ್ಲ. Jesus went to Jerusalem. ಯೇಸು ಯೆರೂಸಲೇಮ್ ಪಟ್ಟಣಕ್ಕೆ ಹೋದ. He went to the temple. ಆತನು ದೇವಾಲಯಕ್ಕೆ ಹೋದ. They were selling so many things in the temple. ಆ ದೇವಾಲಯದಲ್ಲಿ ಎಷ್ಟೋ ಒಂದು ವಸ್ತುಗಳು ಮಾರ್ತಾ ಇದ್ರು. He got angry, he chased them out. ಮತ್ತು ಆತನಿಗೆ ಕೋಪ ಬಂತು, ಎಲ್ಲರಿಗೆ ಓಡಿಸಿಬಿಡ್ತಾನೆ. If you read the full passage, ಆ ಪೂರ್ಣ ಅಧ್ಯಾಯ ಓದುವುದಾದ್ರೆ, next day morning again they came. ಮರುದಿನ ಮುಂಜಾನೆ ಮತ್ತೆ ಬರ್ತಾರೆ. What happened next day morning? ಮರುದಿನ ಮುಂಜಾನೆ ಏನಾಯ್ತು? Next day morning when they came, they saw the fig tree withered away. ಮರುದಿನ ಮುಂಜಾನೆ ಬಂದಾಗ ಅವರು ನೋಡ್ತಾರೆ, ಆ ಅಂಜೂರದ ಮರ ಒಣಗಿ ಹೋಗಿರ್ತದೆ. Let's read from verse 20 to 22. 20ರಿಂದ 22ನೇ ವಚನ ಓದೋಣ. And in the morning as they passed by, they saw the fig tree dried up from the roots. Peter, calling to remembrance, saith unto him, Master, behold, fig tree which thou cursest is withered away. And Jesus answering said unto them, Have faith in God. ಬೆಳಿಗ್ಗೆ ಅವರು ದಾರಿಯಲ್ಲಿ ಹೋಗುತ್ತಿದ್ದಾಗ ಆ ಅಂಜೂರದ ಮರವು ಬೇರು ಸಹಿತ ಒಣಗಿರುವುದನ್ನು ಕಂಡರು. ಆಗ ಪೇತ್ರನು ಜ್ಞಾಪಕ ಮಾಡಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಪಿಸಿದ ಅಂಜೂರದ ಮರವು ಒಣಗಿ ಹೋಗಿದೆ ಅಂದನು. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದನು, ದೇವರಲ್ಲಿ ನಂಬಿಕೆ ಇಡಿರಿ. Now close your Bible, look here. ಈಗ ಬೈಬಲ್ ಅನ್ನು ಮುಚ್ಚಿ ನನ್ನ ಕಡೆ ನೋಡ್ರಿ. Very important. ಬಹಳ ಪ್ರಾಮುಖ್ಯವಾದದ್ದು. This is the best passage you can learn faith. ನಂಬಿಕೆ ವಿಷಯವಾಗಿ ಕಲಿಯುವಂತ ಉತ್ತಮವಾದ ಭಾಗ ಇದಾಗಿದೆ. First he spoke to fig tree. ಮೊಟ್ಟ ಮೊದಲನೇದಾಗಿ ಆತನು ಅಂಜೂರ ಮರಕ್ಕೆ ಮಾತನಾಡಿದ. Disciples heard it. ಶಿಷ್ಯರು ಕೇಳಿಸಿಕೊಂಡ್ರು. Nothing happened. ಏನು ಬದಲಾಗಲಿಲ್ಲ. He went to Jerusalem. ಆತನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾನೆ. He came back. ಆತನು ಪುನಃ ಬರ್ತಾನೆ. Some Bible scholars says it is more than 24 hours. ಕೆಲವು ಬೈಬಲ್ ತತ್ವಜ್ಞಾನಿಗಳು ಹೇಳ್ತಾರೆ ಆ ಆಗಿರುವಂತ ಕಾಲ 24 ತಾಸುಗಳಿಗಿಂತ ಹೆಚ್ಚಾಗಿದೆ ಎಂಬುದಾಗಿ. Now the tree is dried. ಈಗ ಆ ಗಿಡ ಒಣಗಿ ಹೋಗಿದೆ. All are happy. ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. Miracles happen. ಅದ್ಭುತ ಆಗಿದೆ. They saw with their eyes miracles happen. ಅವರು ಕಣ್ಣಿಂದ ನೋಡ್ತಾ ಇದ್ದಾರೆ, ಅದ್ಭುತ ಆಗಿದೆ ಎಂಬುದಾಗಿ. And Peter is telling Jesus, what you spoke happened. ಮತ್ತು ಪೇತ್ರ ಯೇಸುಗೆ ಹೇಳ್ತಾನೆ, ಯೇಸುವೆ ನೀನು ಏನು ಹೇಳಿದ್ದೀಯೋ ಅದು ಆಗಿದೆ. Peter believed after seeing. ಪೇತ್ರನು ನೋಡಿದ ಮೇಲೆ ನಂಬಿದ. Hallelujah. Hallelujah. After seeing and believing is man's faith. ನೋಡಿದ ಮೇಲೆ ನಂಬುವಂತದ್ದು ಮನುಷ್ಯನ ನಂಬಿಕೆಯಾಗಿದೆ.
And Jesus said, according to this Bible, it says, have faith in God. ಮತ್ತು ಈ ಬೈಬಲ್ ಹೇಳುವ ಪ್ರಕಾರ ದೇವರಲ್ಲಿ ನಂಬಿಕೆ ಇಡ್ರಿ ಎಂಬುದಾಗಿ ಹೇಳ್ತದೆ. That is not correct translation. ಅದು ಸರಿಯಾದ ತರ್ಜುಮೆಯಲ್ಲ. The correct translation is, ಸರಿಯಾದ ತರ್ಜುಮೆ ಏನೆಂದರೆ, have God kind of faith. ದೇವರ ತರವಾದ ನಂಬಿಕೆ ಇರಲಿ. Peter, your faith is not good. ಪೇತ್ರನೇ, ನಿನ್ನ ನಂಬಿಕೆ ಚೆನ್ನಾಗಿಲ್ಲ. Your faith is man's faith. ನಿನ್ನ ನಂಬಿಕೆ ಮನುಷ್ಯನ ನಂಬಿಕೆಯಾಗಿದೆ. You believe after seeing. ನೀನು ನೋಡಿದ ಮೇಲೆ ನಂಬ್ತಾ ಇದ್ದೀಯಾ. This will not produce supernatural miracles for you. ಇದು ನಿನಗೆ ಅಸಾಧಾರಣವಾದ ಅದ್ಭುತಗಳನ್ನು ಕೊಡುವುದಿಲ್ಲ. My faith is different. ನನ್ನ ನಂಬಿಕೆ ಬೇರೆಯಾಗಿದೆ. My faith is God kind of faith. ನನ್ನ ನಂಬಿಕೆ ದೇವರ ತರವಾದ ನಂಬಿಕೆಯಾಗಿದೆ. Yesterday when I spoke, I believed it. ನಿನ್ನೆ ನಾನು ಮಾತನಾಡಿದಾಗ ನಂಬಿದೆ. Hallelujah. Hallelujah. For whom Jesus is talking? ಯೇಸು ಯಾರಿಗೆ ಮಾತಾಡ್ತಾ ಇದ್ದಾನೆ? Who heard it? ಯಾರು ಕೇಳಿಸಿಕೊಂಡ್ರು? See, he is training the disciples faith teaching. ಮತ್ತು ಆತನ ಶಿಷ್ಯರಿಗೆ ತರಬೇತಿ ಮಾಡ್ತಾ ಇದ್ದಾನೆ ನಂಬಿಕೆಯ ನಿಯಮವನ್ನು. See, as long as Jesus is there, no worry for them. ಯೇಸು ಇರುವ ತನಕ ಶಿಷ್ಯರಿಗೆ ಯಾವುದೇ ಚಿಂತೆ ಇರಲಿಲ್ಲ. 3 times they have food. 3 ದಿನಗಳ ಊಟ, 3 ಹೊತ್ತು ಊಟ ಇತ್ತು. And good food. ಮತ್ತು ಉತ್ತಮವಾದ ಊಟ. No worry about clothes. ಬಟ್ಟೆ ಬಗ್ಗೆ ಚಿಂತೆನೇ ಇಲ್ಲ. No need to worry. ಚಿಂತೆನೇ ಇಲ್ಲ. But after Jesus goes, these 12 people have to go to reach the world. ಮತ್ತು ಈ ಯೇಸು ಕ್ರಿಸ್ತನು ಹೋದ ಮೇಲೆ ಈ 20 ಶಿಷ್ಯರು ಅವರು ಲೋಕವನ್ನು ಮುಟ್ಟಬೇಕಾಗ 12 ಶಿಷ್ಯರು ಲೋಕವನ್ನು ಮುಟ್ಟಬೇಕಾಗಿತ್ತು. Jesus didn't give them money, go to the world. ಯೇಸು ಅವರಿಗೆ ಹಣ ಕೊಡಲಿಲ್ಲ ಲೋಕವನ್ನು ಮುಟ್ರಿ ಎಂಬುದಾಗಿ. But Jesus gave them faith. ಆದ್ರೆ ಯೇಸು ನಂಬಿಕೆಯನ್ನು ಕೊಟ್ಟ. How much money is needed to travel all over the world? ಲೋಕಕ್ಕೆ ಲೋಕವೆಲ್ಲ ಪ್ರಯಾಣ ಮಾಡಬೇಕಾದ್ರೆ ಎಷ್ಟು ಹಣ ಬೇಕು? Much. So Jesus is teaching faith. ಸೊ ಅದಕ್ಕಾಗಿ ಯೇಸು ನಂಬಿಕೆಯನ್ನು ಕಲಿಸ್ತಾ ಇದ್ದಾನೆ. Look. ಈ ಕಡೆ ನೋಡ್ರಿ. Have God kind of faith. ದೇವರ ತರವಾದ ನಂಬಿಕೆ ಇರಲಿ. Every man has a faith. ಪ್ರತಿಯೊಬ್ಬ ಮನುಷ್ಯನಲ್ಲಿ ನಂಬಿಕೆ ಇದೆ. You believe this chair will not break. That's why you are sitting. ಮತ್ತು ನೀವು ನಂಬ್ತೀರಿ ನೀವು ಕೂತ ಮೇಲೆ ಈ ಕುರ್ಚಿ ಮುರಿಯುವುದಿಲ್ಲ ಅಂತ, ಅದಕ್ಕಾಗಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಿ. Yes or no? ಹೌದಾ ಇಲ್ಲ? Every man has a faith. ಪ್ರತಿಯೊಬ್ಬರಲ್ಲಿ ನಂಬಿಕೆ ಇದೆ. But this is man's faith. ಆದ್ರೆ ಇದು ಮನುಷ್ಯನ ನಂಬಿಕೆಯಾಗಿದೆ. You are seeing it, you are believing it. ನೀವು ಅದನ್ನು ನೋಡ್ತಾ ಇದ್ದೀರಿ, ನಂಬ್ತಾ ಇದ್ದೀರಿ. This faith will not produce miracles. ಇದು ನಿಮಗೆ ಅದ್ಭುತವನ್ನು ಕೊಡುವುದಿಲ್ಲ. But God's faith will produce miracles. ಆದ್ರೆ ದೇವರ ನಂಬಿಕೆ ಫಲಿತಾಂಶಗಳನ್ನು ಕೊಡ್ತದೆ. You agree with me? ನನಗೆ ಒಪ್ಪಿಕೊಳ್ತೀರಾ? For example, you are riding your bike. You are going above the overbridge. ಈಗ ಉದಾಹರಣೆಗಾಗಿ ನೀವು ಬೈಕ್ ನಡೆಸ್ತಾ ಇದ್ದೀರಿ ಮತ್ತು ನೀವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀರಿ. You believe that bridge will not break. ನೀವು ನಂಬ್ತೀರಿ ಆ ಬ್ರಿಡ್ಜ್ ಬಿದ್ದೋಗಲ್ಲ. That's a man's faith. ಅದು ಮನುಷ್ಯನ ನಂಬಿಕೆ. That type of faith will not produce miracles. ಆ ತರವಾದ ನಂಬಿಕೆ ಅದ್ಭುತವನ್ನು ಕೊಡುವುದಿಲ್ಲ. God's faith will produce miracles. ದೇವರ ನಂಬಿಕೆ ಅದ್ಭುತಗಳನ್ನು ಕೊಡ್ತದೆ. When Bible says, ಬೈಬಲ್ ಹೇಳ್ತದೆ, faith comes by hearing the word of God. ನಂಬಿಕೆಯು ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ಬರ್ತದೆ ಎಂಬುದಾಗಿ. Say English. Faith comes by hearing the word of God. ಗಟ್ಟಿಯಾಗಿ ಕನ್ನಡದಲ್ಲಿ ಹೇಳ್ರಿ. ನಂಬಿಕೆಯು ನಾನು ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ಬರ್ತದೆ. You all are saved now, born again. ಈಗ ನೀವೆಲ್ಲರೂ ರಕ್ಷಣೆ ಹೊಂದಿದ್ದೀರಿ. You believe your sins are washed by the blood of Jesus. ನೀವು ನಂಬ್ತೀರಿ ನಿಮ್ಮ ಪಾಪಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದೆ ಎಂಬುದಾಗಿ. Is there anyone who saw the blood of Jesus? ಯಾರಾದರೂ ಯೇಸು ಕ್ರಿಸ್ತನ ರಕ್ತವನ್ನು ನೋಡಿದ್ದೀರಾ? We have not seen it. ನಾವು ಅದನ್ನು ನೋಡಿಲ್ಲ. But we heard it. ಆದ್ರೆ ಕೇಳಿದ್ದೇವೆ. Word of God has gone inside. ಆ ದೇವರ ವಾಕ್ಯ ಒಳಗಡೆ ಹೋಗಿದೆ. And that faith has come inside. ಆ ನಂಬಿಕೆ ಒಳಗಡೆ ಬಂದಿದೆ. The faith what now you have is God's faith. It's a supernatural faith. ಈಗ ನಿಮ್ಮ ಒಳಗಡೆ ಯಾವ ನಂಬಿಕೆ ಇದೆಯೋ ಅದು ದೇವರ ನಂಬಿಕೆಯಾಗಿದೆ, ಅಸಾಧಾರಣವಾದ ನಂಬಿಕೆಯಾಗಿದೆ. There is no need to cry, God give me faith. ಮತ್ತು ನೀವು ಅಳುವುದು ಬೇಕಾಗಿಲ್ಲ, ದೇವರೇ ನನಗೆ ನಂಬಿಕೆಯನ್ನು ಕೊಡು ಎಂಬುದಾಗಿ. He has given you faith. ಆತನು ನಂಬಿಕೆಯನ್ನು ಕೊಟ್ಟಿದ್ದಾನೆ. Turn with me to Galatians 2:20. ಗಲಾತ್ಯ
2:20 ಬೈಬಲ್ ತಿರುಗಿಸಿರಿ. Please turn your Bible, all of you turn your Bible. ದಯಮಾಡಿ ಎಲ್ಲರೂ ಬೈಬಲ್ ತಿರುಗಿಸಿರಿ. ಗಲಾತ್ಯದವರಿಗೆ 2ನೇ ಅಧ್ಯಾಯ. Very important truth. ಬಹಳ ಪ್ರಾಮುಖ್ಯವಾದ ಸತ್ಯವಾಗಿದೆ. Here where many people mess up. ಇಲ್ಲೇ ಅನೇಕ ಜನರು ತಪ್ಪುತ್ತಾರೆ. And they come and tell faith doesn't work. ಮತ್ತು ಬಂದು ಹೇಳ್ತಾರೆ ನಂಬಿಕೆ ಕಾರ್ಯ ಮಾಡುವುದಿಲ್ಲ ಎಂಬುದಾಗಿ. Here Paul says, I am crucified with Christ, nevertheless I live, yet not I, but Christ liveth in me. And the life which I now live in the flesh, I live by the faith of the Son of God who loved me and gave himself for me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಆದಾಗ್ಯೂ ನಾನು ಜೀವಿಸುತ್ತೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವಂತ ನಾನು ಜೀವಿಸುವುದು ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ, ಆತನನ್ನು ನಂಬಿಕೆಯಿಂದಲೇ. Okay, now look here, all of you look here. ಈ ಕಡೆ ನೋಡ್ರಿ, ಎಲ್ಲರೂ ನನ್ನ He ಕಡೆ is ನೋಡ್ರಿ. telling the life what now I live in this flesh, I live by the faith of the Son of the living God. ಆತನು ಹೇಳ್ತಾನೆ, ಈ ಶರೀರದಲ್ಲಿ ಜೀವಿಸುವ ಈ ಜೀವವು ದೇವಕುಮಾರನ ನಂಬಿಕೆಯಿಂದಲೇ ನಾನು ಜೀವಿಸ್ತಾ ಇದ್ದೇನೆ. Hallelujah. Hallelujah. All of you show your hand. ಎಲ್ಲರೂ ನಿಮ್ಮ ಕೈಗಳನ್ನು ತೋರಿಸಿರಿ. You touch your hand now. ಈಗ ನಿಮ್ ಇನ್ನೊಂದು ಕೈ ಮುಟ್ಕೊಳ್ರಿ. Now you tell what I'm saying. ಈಗ ನಾನು ಹೇಳುವಂತದ್ದು ನೀವು ಹೇಳ್ರಿ. The life what now I live in this flesh, I live by the faith of the Son of the living God. The life what now I live in this flesh, I live by the faith of Jesus Christ. ಎಲ್ಲರೂ ನಿಮ್ಮ ಕೈ ಮುಟ್ಕೊಂಡು ಹೇಳ್ರಿ, ಈ ಶರೀರದಲ್ಲಿ ಜೀವಿಸುವ ಈ ಜೀವವು ದೇವಕುಮಾರನ ನಂಬಿಕೆಯಿಂದಲೇ ಜೀವಿಸ್ತಾ ಇದ್ದೇನೆ. ಈ ಶರೀರದಲ್ಲಿ ಜೀವಿಸುವ ಈ ಜೀವವು ಯೇಸು ಕ್ರಿಸ್ತನ ನಂಬಿಕೆಯಿಂದಲೇ ಜೀವಿಸುತ್ತಿದ್ದೇನೆ. So you have the faith of Jesus inside you. ನಿಮ್ಮ ಒಳಗಡೆ ಯೇಸು ಕ್ರಿಸ್ತನ ನಂಬಿಕೆ ಇದೆ. You should not behave like Peter. ನೀವು ಪೇತ್ರನಂತೆ ವರ್ತನೆ ಮಾಡಬಾರ್ದು. You should be like Jesus. ನೀವು ಯೇಸುವಂತೆ ಇರಬೇಕು. Jesus spoke to the tree, it is over. ಯೇಸು ಅಂಜೂರ ಮರಕ್ಕೆ ಮಾತನಾಡಿದಾಗ ಆತನು ನಂಬಿದ, ಅದು ಮುಗಿದೋಯ್ತು ಎಂಬುದಾಗಿ. Nothing happened outside. ಹೊರಗಡೆ ಏನು ಬದಲಾಗಲಿಲ್ಲ. Same tree, same green leaves, everything is same. ಮತ್ತು ಅದೇ ಗಿಡ ಹಾಗೆ ಇದೆ, ಎಲ್ಲ ಹಸಿರು ಎಲೆಗಳು ಹಾಗೆ ಇದೆ. But Jesus spoke, he believed, he went off. ಆದ್ರೆ ಯೇಸು ಮಾತನಾಡಿದ, ನಂಬಿದ, ಅಲ್ಲಿಂದ ಹೋದ. Hallelujah. Hallelujah. But Peter has to wait till it becomes dried up. ಆದ್ರೆ ಪೇತ್ರ ಕಾಯ್ಬೇಕಾಯ್ತು ನಂಬುವುದಕ್ಕಾಗಿ, ಅದು ಪೂರ್ತಿ ಒಣಗಿ ಹೋಗುವ ತನಕ. Jesus is the best teacher. ಯೇಸು ಕ್ರಿಸ್ತನು ಒಳ್ಳೆ ಬೋಧಕನಾಗಿದ್ದಾನೆ. He is not used blackboard and chalk piece. ಮತ್ತು ಆತನು ಬ್ಲಾಕ್ ಬೋರ್ಡ್ ಚಾಕ್ ಪೀಸ್ ಉಪಯೋಗಿಸಿಲ್ಲ. Or he doesn't have a smart board like us. ಮತ್ತು ನಮ್ಮ ತರ ಸ್ಮಾರ್ಟ್ ಬೋರ್ಡ್ ಗಳು ಕೂಡ ಇಲ್ಲ. He is showing, making them to hear it, making them to see it, and teaching them faith. ಮತ್ತು ಆತನು ಅವರು ಕೇಳುವಂತೆ ಮಾಡ್ತಾ ಇದ್ದಾನೆ, ಅವರು ನೋಡುವಂತೆ ಮಾತಾಡ್ತಾ ಇದ್ದಾನೆ, ಅವೆಲ್ಲ ಕೇಳಿ ತೋರಿಸಿ ನಂಬಿಕೆಯನ್ನು ಕಲಿಸ್ತಾ ಇದ್ದಾನೆ. Those disciples were not born again like you and me. ಆ ಶಿಷ್ಯರು ನಿನ್ನ ಹಾಗೆ ನನ್ನ ಹಾಗೆ ಹೊಸದಾಗಿ ಹುಟ್ಟಿರುವವರಲ್ಲ. So he is telling you need a God kind of faith. ಮತ್ತು ಅದಕ್ಕಾಗಿ ಆತನು ಹೇಳ್ತಾನೆ, ನಿಮಗೆ ದೇವರ ತರವಾದ ನಂಬಿಕೆ ಬೇಕು. We are born again. ನಾವು ಹೊಸದಾಗಿ ಹುಟ್ಟಿದ್ದೇವೆ. Word of God has gone inside. ದೇವರ ವಾಕ್ಯ ನಮ್ಮ ಒಳಗಡೆ ಹೋಗಿದೆ. Faith of God is inside us. ದೇವರ ನಂಬಿಕೆ ನಮ್ಮ ಒಳಗಡೆ ಇದೆ. We should behave like Jesus. ನಾವು ಯೇಸುವಂತೆ ವರ್ತಿಸಬೇಕು. Now comes to our healing prayer. ಈಗ ನಮ್ಮ ಸ್ವಸ್ಥತೆ ಪ್ರಾರ್ಥನೆಗೆ ಬರೋಣ. If somebody, example, okay, somebody gets a fever. ಈಗ ಉದಾಹರಣೆಗಾಗಿ ಯಾರಿಗಾದ್ರೂ ಜ್ವರ ಬಂದಿರುವುದಾದರೆ, say fever, go in the name of Jesus. ಆ ರೋಗಕ್ಕೆ ಹೇಳ್ರಿ, ಜ್ವರವೇ ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ. Even if the temperature is not reducing, don't become panic. ಮತ್ತು ನೀವು ಪ್ರಾರ್ಥನೆ ಮಾಡಿದ ಮೇಲೆ ಆ ಜ್ವರ ಕಡಿಮೆ ಆಗದಿದ್ದರೆ ನೀವು ಭಯನೇ ಪಡಬೇಡ್ರಿ. It will reduce. ಅದು ಕಡಿಮೆ ಆಗ್ತದೆ. It will reduce. ಅದು ಕಡಿಮೆ ಆಗ್ತದೆ. Because you have spoken it, it will happen. ಯಾಕಂದ್ರೆ ನೀವು ಮಾತಾಡಿದ್ರಿ, ಅದು ಆಗ್ತದೆ. Amen. Now come with me to again Mark 11th chapter. ಅದೇ ಮಾರ್ಕ 11ನೇ ಅಧ್ಯಾಯಕ್ಕೆ ಮತ್ತೆ ಬನ್ರಿ. Verse 23. 23ನೇ ವಚನ. Mark 11:23. ಮಾರ್ಕ 11ನೇ ಅಧ್ಯಾಯ
23ನೇ ವಚನ. For verily I say unto you, that whosoever shall say unto this mountain, be thou removed, be thou cast into the sea, shall not doubt in his heart, but shall believe that those things which he says shall come to pass, he shall have whatever he says. ಮಾರ್ಕ 11ನೇ ಅಧ್ಯಾಯ 23ನೇ ವಚನ. ಯಾಕಂದರೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದವುಗಳು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. Hallelujah. Hallelujah. Now close your Bibles and look here. ಈಗ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. Not only fig tree. Jesus said, you speak to the mountain. Means mountain like problems in your life. Speak it, go and fall into the sea, it will obey you. ಯೇಸು ಹೇಳ್ತಾನೆ, ಕೇವಲ ಅಂಜೂರ ಮರವು ಮಾತ್ರವಲ್ಲ, ಬೆಟ್ಟಗಳಿಗೆ ನೀವು ಮಾತಾಡುವುದಾದ್ರೆ, ಬೆಟ್ಟಗಳಿರುವಂತ ಸಮಸ್ಯೆಗಳಿಗೆ ನೀವು ಮಾತಾಡುವುದಾದ್ರೆ, ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಅವುಗಳು ಕೂಡ ನಿಮಗೆ ವಿಧೇಯರಾಗ್ತವೆ. Sometimes we get lot of problems in life. ಕೆಲವು ಸಾರಿ ಅನೇಕ ಕಷ್ಟಗಳು ಬರ್ತವೆ. Our problems are so big, nothing you can see other than the problem. ಕೆಲವು ಸಾರಿ ಸಮಸ್ಯೆಗಳು ಕಷ್ಟಗಳು ಇಷ್ಟು ದೊಡ್ಡದಾಗಿರ್ತದೆ ಅಂದ್ರೆ ಆ ಸಮಸ್ಯೆ ಕಷ್ಟ ಬಿಟ್ಟು ನಮಗೇನು ಕಾಣುವುದಿಲ್ಲ. God wants you to speak to the mountain. ಆದರೆ ದೇವರು ಬಯಸ್ತಾನೆ ಆ ಬೆಟ್ಟಗಳಿಂತಿರುವ ಕಷ್ಟಗಳಿಗೆ ನೀವು ಮಾತಾಡಬೇಕೆಂಬುದಾಗಿ. Speak to your problem. ನಿಮ್ಮ ಸಮಸ್ಯೆಗಳಿಗೆ ಮಾತಾಡಿರಿ. Tell your neighbor, speak to your problem. ಪಕ್ಕದವರಿಗೆ ನಿನ್ನ ಸಮಸ್ಯೆಗಳಿಗೆ ಮಾತಾಡು. Like Jesus, speak to your problem. ಯೇಸುವಂತೆ ನಿನ್ನ ಸಮಸ್ಯೆಗಳಿಗೆ ಮಾತಾಡು. Tell problem, go in Jesus' name. ಸಮಸ್ಯೆಗಳೇ ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ ಹೇಳ್ರಿ. Are you with me? ನನ್ನೊಟ್ಟಿಗಿದ್ದೀರಾ? That's why we sang the song which based on the scripture. ಅದಕ್ಕಾಗಿ ಈ ವಾಕ್ಯದ ಆಧಾರದ ಮೇಲೆ ನಾವು ಹಾಡನ್ನು ಹಾಡಿದ್ದೇವೆ. Learn that song. ಆ ಒಂದು ಹಾಡವನ್ನು ಕಲಿಯಿರಿ. Keep singing that song. ಆ ಹಾಡ ಹಾಡ್ತಾನೆ ಇರಿ. Look at your problem and sing the song. ನಿಮ್ಮ ಸಮಸ್ಯೆಗಳಿಗೆ ನೋಡಿ ಆ ಹಾಡನ್ನು ಹಾಡ್ತಾ ಇರಿ. I understand many of you came late. ಮತ್ತು ನನಗೆ ಅರ್ಥ ಆಗ್ತದೆ, ನೀವು ಅನೇಕರು ತಡವಾಗಿ ಬಂದಿದ್ದೀರಿ. I love you. ನಿಮಗೆ ಪ್ರೀತಿಸ್ತೇನೆ. You should come in time. ನೀವು ಸಮಯಕ್ಕೆ ಸರಿಯಾಗಿ ಬನ್ರಿ. If you are really genuine, you have a problem in coming, I can understand. ಮತ್ತು ನೀವು ನಿಜವಾಗ್ಲೂ ಹೇಳುವುದಾದ್ರೆ ನನಗೆ ಬರುವುದಕ್ಕೆ ಸಮಸ್ಯೆ ಇದೆ ಎಂಬುದಾಗಿ ತಡ ಆಗ್ತದೆ ಎಂಬುದಾಗಿ ಹೇಳುವುದಾದ್ರೆ ನಾನು ಅರ್ಥ ಮಾಡಿಕೊಳ್ತೇನೆ. In my house, when I have accepted Jesus, they will not send me to church. ಮತ್ತು ನನ್ನ ಮನೆಯಲ್ಲಿ ನಾನು ಯೇಸುವನ್ನು ಸ್ವೀಕಾರ ಮಾಡಿದಾಗ ನನಗೆ ಚರ್ಚಿಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. Somehow I'll run and come. ನಾನು ಹೇಗಾದ್ರೂ ಓಡಿ ಹೋಗ್ತಾ ಇದ್ದೆ. Sometimes I'll be late. ಕೆಲವು ಸಾರಿ ತಡವಾಗ್ತಾ ಇತ್ತು. Sometimes I'll tell my friends, come and pick me up. ಮತ್ತು ಕೆಲವು ಸಾರಿ ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ, ಬಂದು ನನಗೆ ಕರ್ಕೊಂಡು ಹೋಗ್ರಿ. Like that, if you have any genuine problem, I can understand. ಅದರಂತೆ ನಿಮಗೂ ಒಂದು ನಿಜವಾಗ್ಲೂ ಸಮಸ್ಯೆ ಇರುವುದಾದ್ರೆ ನೀವು ಅದು ಪರವಾಗಿಲ್ಲ. But you are so lethargic, casual, lazy, you want to come late, you are missing something God wants to do in your life. ಆದ್ರೆ ನೀವು ಇಷ್ಟು ಸೋಮಾರಿಗಳು, ಅಲಕ್ಷ್ಯರಾಗಿದ್ದೀರಿ ಮತ್ತು ತಡವಾಗಿ ಬರ್ತಾ ಇದ್ದೀರಿ. ದೇವರು ನಿಮ್ಮ ಜೀವಿತದಲ್ಲಿ ಯಾವುದನ್ನು ಮಾಡುವುದಕ್ಕೆ ಬಯಸ್ತಾ ಇದ್ದಾನೋ ಅದನ್ನು ತಪ್ಪಿಸಿಕೊಳ್ತಾ ಇದ್ದೀರಿ. Sam Jabudrai wrote in his book. ಮತ್ತು ಕೀರ್ತನೆಗಾರನು ತನ್ನ ಪುಸ್ತಕ Sam Jabudrai wrote in his book one testimony. ಸ್ಯಾಮ್ ಜಬುದರೈ ಅವರು ತಮ್ಮ ಪುಸ್ತಕದಲ್ಲಿ ಒಂದು ಸಾಕ್ಷ್ಯವನ್ನು ಬರೆದಿದ್ದಾರೆ. One cancer patient, ಒಬ್ಬ ಕ್ಯಾನ್ಸರ್ ರೋಗಿ, she prayed so much. ಆಕೆ ಹೆಚ್ಚಾಗಿ ಪ್ರಾರ್ಥಿಸ್ತಾಳೆ. She cries, she goes for prayer, everything. She says, God, why are you not healing me? ಆಕೆ ಪ್ರಾರ್ಥನೆ ಮಾಡ್ತಾಳೆ, ಎಲ್ಲ ಕಡೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾಳೆ, ದೇವರೇ ಯಾಕೆ ನನಗೆ ಗುಣ ಮಾಡ್ತಾ ಇಲ್ಲ. God spoke to her. ದೇವರು ಆಕೆಗೆ ಮಾತಾಡಿದ. Many times I perform miracle in the church, you were not there when I am working. ಮತ್ತು ಅನೇಕ ಸಾರಿ ನಾನು ಅದ್ಭುತಗಳನ್ನು ಸ್ವಸ್ಥತೆಗಳನ್ನು ಮಾಡ್ತಾ ಇರುವಾಗ ನೀನು ಚರ್ಚಲ್ಲಿ ಇರಲಿಲ್ಲ. You are not there. ನೀನು ಇರಲಿಲ್ಲ. You went late. ನೀನು ತಡವಾಗಿ ಹೋದಿ. You understand, church service is not just some time pass. ಮತ್ತು ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ ಸಭೆಯ ಆರಾಧನೆ ಏನೋ ಒಂದು ಟೈಮ್ ಪಾಸ್ ಅಲ್ಲ. Every song which we sing has the word. ಮತ್ತು ಪ್ರತಿಯೊಂದು ಹಾಡುಗಳು ನಾವು ಹಾಡುವಂತದ್ದು ದೇವರ ವಾಕ್ಯ ಇದೆ. Learn
that song, sing every day. ಆ ಹಾಡವನ್ನು ಕಲಿಯಿರಿ, ಪ್ರತಿದಿನ ಅದನ್ನು ಆಡಿರಿ. Keep singing to your problem. ನಿಮ್ಮ ಸಮಸ್ಯೆಗಳಿಗೆ ಮಾತಾಡಿರಿ. Every mountain has to go in the name of Jesus. ಪ್ರತಿಯೊಂದು ಬೆಟ್ಟಗಳು ಯೇಸು ನಾಮದಲ್ಲಿ ಹೋಗಲೇಬೇಕು. The end of the scripture, ಆ ವಾಕ್ಯದ ಅಂತ್ಯದಲ್ಲಿ Jesus said, ಯೇಸು ಹೇಳಿದ್ದಾನೆ, whatever he says he shall have. ನೀವು ಹೇಳಿದವುಗಳೆಲ್ಲವೂ ಆಗುವುದು. I like it so much. ಅದನಿಗೆ ಅದು ಬಹಳ ಇಷ್ಟವಾಗ್ತದೆ. Say, whatever I say I will have. ನಾನು ಏನೆಲ್ಲ ಹೇಳ್ತೇನೋ ಅದು ಆಗ್ತದೆ. You know why? ಯಾಕೆ ಗೊತ್ತಾ? You are like Jesus. ನೀವು ಯೇಸು ಇದ್ದಾಗೆ ಇದ್ದೀರಿ. What you say will happen. ನೀವು ಯಾವುದನ್ನು ಹೇಳ್ತೀರೋ ಅದೇ ಆಗ್ತದೆ. It has to happen. ಅದು ಆಗಲೇಬೇಕು. There is a power in your tongue. ನಿಮ್ಮ ನಾಲಿಗೆಯಲ್ಲಿ ಶಕ್ತಿ ಇದೆ. Amen. Now I tell you, sickness should not come. It comes. ರೋಗ ಬರಬಾರದು, ಅದು ಬರ್ತದೆ. But when you are praying, miracles has to happen. ನೀವು ಪ್ರಾರ್ಥಿಸುವಾಗ ಅದ್ಭುತಗಳು ಆಗಲೇಬೇಕು. Let me show one more scripture. ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. Come with me to Romans 4th chapter verse 17. ರೋಮಪುರದವರಿಗೆ 4ನೇ ಅಧ್ಯಾಯ 17ನೇ ವಚನ. Romans 4:17. ರೋಮಪುರದವರಿಗೆ 4ನೇ ಅಧ್ಯಾಯ 17ನೇ ವಚನ. As it is written, I have made thee a father of many nations before him whom he believed, even God who quickens the dead calls those things which be not as though they were. 17ನೇ ವಚನ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ನೇಮಿಸಿದ್ದೇನೆ ಎಂದು ಬರೆದಿರುವ ಪ್ರಕಾರ ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವನಾಗಿಯೂ ಆಗಿದ್ದಾನೆಂದು ದೇವರ ಮುಂದೆ ಅಬ್ರಾಮನು ನಂಬಿದನು. Okay, here now listen to me. Now you close the Bible now. ಈಗ ಬೈಬಲ್ ಮುಚ್ಚಿರಿ, ನನ್ನ ಕಡೆ ನೋಡ್ರಿ. No need to read now. ಈಗ ಓದುವುದು ಬೇಕಾಗಿಲ್ಲ. All of you look here. ಎಲ್ಲರೂ ನನ್ನ ಕಡೆ ನೋಡ್ರಿ. Abraham is called father of faith. ಅಬ್ರಾಮನಿಗೆ ನಂಬಿಕೆಯ ತಂದೆ ಎಂಬುದಾಗಿ ಕರೀತಾರೆ. Who taught him faith? ಆತನಿಗೆ ನಂಬಿಕೆ ಯಾರು ಕಲಿಸಿದ್ರು? God himself taught him faith. ದೇವರೇ ನಂಬಿಕೆಯನ್ನು ಕಲಿಸಿದ. And it says, our God calls those things which be not as though they were. ನಮ್ಮ ದೇವರು ಇಲ್ಲದ್ದನ್ನು ಇದ್ದ ಹಾಗೆ ಕರೆಯುವಾತನಾಗಿದ್ದಾನೆ. How to operate God's faith? ಹೇಗೆ ದೇವರ ನಂಬಿಕೆಯಲ್ಲಿ ನಾನು ಕಾರ್ಯ ಮಾಡುವುದು? We should do what God did. ದೇವರು ಮಾಡಿದ್ದನ್ನು ನಾನು ಮಾಡಬೇಕು. When there was a darkness, ಅಲ್ಲಿ ಕತ್ತಲಾಗಿದ್ದಾಗ God called the light. ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದ. Let there be light. Light came. ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಬೆಳಕು ಬಂತು. Hallelujah. Hallelujah. God didn't talk with Jesus on what to do. So much darkness is there. He didn't talk about darkness. ದೇವರು ಯೇಸು ಜೊತೆ ಮಾತಾಡಲಿಲ್ಲ. ಏನ್ ಮಾಡ್ಬೇಕು, ಎಷ್ಟೋ ಕತ್ತಲಿದೆ, ಏನ್ ಮಾಡ್ಬೇಕು. ದೇವರು ಕತ್ತಲಿನ ಬಗ್ಗೆ ಮಾತಾಡಲಿಲ್ಲ. He spoke the solution. ಆತನು ಪರಿಹಾರವನ್ನು ಮಾತಾಡಿದ. He calls those things which be not as they were. ಯಾವುದು ಇಲ್ಲವೋ ಅವುಗಳನ್ನು ಇದೆ ಎಂಬುದಾಗಿ ಕರೆದ. The earth was empty. ಭೂಮಿ ಬರಿದಾಗಿತ್ತು. God filled it. ದೇವರು ತುಂಬಿದ. He spoke. ಆತನು ಮಾತನಾಡಿದ. Trees came. ಅಲ್ಲಿ ಗಿಡಗಳು ಬಂದವು. Hallelujah. Hallelujah. Even now you have to train yourself to do this. ಇವಾಗಲೂ ಕೂಡ ಮಾತನಾಡುವುದಕ್ಕೆ ನಿಮ್ಮನ್ನು ನೀವು ತರಬೇತಿ ಮಾಡಿಕೊಳ್ಳಬೇಕು. People may call you fool. ಜನರು ನಿಮಗೆ ಮೂರ್ಖ ಎಂಬುದಾಗಿ ಕರಿಬಹುದು. No problem. ಪರವಾಗಿಲ್ಲ. Say English. I will call those things be not as though they were. ಇಲ್ಲದನ್ನು ಇದ್ದ ಹಾಗೆ ನಾನು ಕರೆಯುತ್ತೇನೆ. ಯಾವುದು ಇಲ್ಲವೋ ಅವುಗಳೆಲ್ಲವೂ ಇದೆ ಎಂಬುದಾಗಿ ನಾನು ಕರೆಯುತ್ತೇನೆ. You have to call. ನೀವು ಕರಿಬೇಕು. That is what supernatural faith. ಅದೇ ಅಸಾಧಾರಣವಾದ ನಂಬಿಕೆಯಾಗಿದೆ. Now comes to healing. ಈಗ ಆರೋಗ್ಯಕ್ಕೆ ಬರೋಣ. Maybe you have a pain. ಬಹುಶಃ ನಿಮಗೆ ನೋವಿರಬಹುದು. Maybe knee pain is there. ಬಹುಶಃ ಮೊಳಕಾಲು ನೋವಿರಬಹುದು. Back pain is there. ಅಥವಾ ಬೆನ್ನು ನೋವಿರಬಹುದು. You have to call the healing now. ನೀವು ಆ ಒಂದು ಸ್ವಸ್ಥತೆಯನ್ನು ಕರಿಬೇಕು. You have to speak healing to that body. ಆ ದೇಹಕ್ಕೆ ನೀವು ಸ್ವಸ್ಥತೆಯನ್ನು ಕರಿಬೇಕು. When you call, it will happen. ನೀವು ಕರೆದಾಗ ಅದು ಆಗ್ತದೆ. Because inside you
Holy Spirit is there. ಯಾಕಂದ್ರೆ ನಿಮ್ಮ ಒಳಗಡೆ ಪವಿತ್ರಾತ್ಮನಿದ್ದಾನೆ. He is not ordinary person. ಆತನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. He is the one who resurrected the dead body of Jesus. ಮತ್ತು ಆತನೇ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನಾಗಿದ್ದಾನೆ. He quickens your body. ಆತನು ನಿಮ್ಮ ದೇಹವನ್ನು ಕೂಡ ಎಬ್ಬಿಸುವನು. Let me make it one more thing very clear. ಇನ್ನೊಂದು ಸ್ಪಷ್ಟವಾಗಿ ಮಾಡ್ತೇನೆ. For you, healing is not going to come from somewhere. ಮತ್ತು ನಿಮಗಾಗಿ ಸ್ವಸ್ಥತೆ ಹೊರಗಡೆಯಿಂದ ಬರುವುದಿಲ್ಲ. It comes from inside. ಅದು ನಿಮ್ಮ ಒಳಗಡೆಯಿಂದನೇ ಬರ್ತದೆ. Hallelujah. Hallelujah. Say after me, the Spirit of the Lord The Spirit of who the has Lord risen, who has risen, the dead body of Jesus the dead body of is Jesus living inside me. is living inside. Every day He will quicken my body. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ದೇಹದಲ್ಲಿ ವಾಸ ಮಾಡುತ್ತಿದ್ದಾನೆ. ಪ್ರತಿದಿನವೂ ಈ ನನ್ನ ದೇಹಕ್ಕೆ ಆರೋಗ್ಯವನ್ನುಂಟು ಮಾಡುವನು. See, this body is called as a mortal body. ಈ ದೇಹಕ್ಕೆ ಸಾಯುವ ದೇಹ ಎಂಬುದಾಗಿ ಹೇಳ್ತಾರೆ. Naturally, it deteriorates. ಅದು ಸಾಮಾನ್ಯವಾಗಿ ನೋಡುವುದಾದ್ರೆ ಈ ದೇಹ ಅದು ಕ್ಷೀಣಿಸುತ್ತಾ ಹೋಗ್ತದೆ. For every man, ಪ್ರತಿ it deteriorates. ಪ್ರತಿಯೊಬ್ಬ ಮನುಷ್ಯನು ದಿನಗಳಾಗ್ತಾ ಇರುವಾಗ ಆತನ ದೇಹ ಕುಂದಿ ಹೋಗ್ತದೆ. But for you, every day in this body, the Spirit of the Lord is working. ಆದ್ರೆ ನಿನಗೂ ನನಗೂ ಈ ದೇಹದಲ್ಲಿ ದೇವರ ಆತ್ಮನು ಕಾರ್ಯ ಮಾಡ್ತಾ He ಇದ್ದಾನೆ. quickens your body. ಆತ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಉಂಟು ಮಾಡುವನು. He renews your youth like an eagle. ನಿಮ್ಮ ಯೌವನವನ್ನು ಅದ್ದಿಗೆ ಬರುವಂತೆ ತಿರುಗಿ ಬರಮಾಡ್ತಾನೆ. Resurrection power infuses God's supernatural energy into your body. ಆ ಪುನರುತ್ಥಾನ ಶಕ್ತಿ ನಿಮ್ಮ ದೇಹದ ಒಳಗಡೆ ಅಸಾಧಾರಣವಾದ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. This is truth. ಅದು ಸತ್ಯವಾಗಿದೆ. Now you have to speak to your body. ಈಗ ನಿಮ್ಮ ದೇಹಕ್ಕೆ ನೀವು ಮಾತಾಡಬೇಕು. You have to speak to your organs. ನಿಮ್ಮ ಅಂಗಗಳಿಗೆ ನೀವು ಮಾತಾಡಬೇಕು. You speak, you will see how God renews your organ. ಮತ್ತು ನೀವು ಮಾತಾಡುವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಅಂಗಗಳು ಹೇಗೆ ಹೊಸದಂತೆ ಕಾರ್ಯ ಮಾಡ್ತಾ ಹೋಗ್ತದೆ. Are you ready? ಸಿದ್ಧರಾಗಿದ್ದೀರಾ? Last week 2-3 confessions I did. ಕಳೆದ ವಾರ 7-3 ಅರಿಕೆಗಳು ನಾವು ಮಾಡಿದ್ದೇವೆ. If you learn, you can do better than me. ಮತ್ತು ನೀವು ಕಲಿಯುವುದಾದ್ರೆ ನನಗಿಂತ ಉತ್ತಮವಾಗಿ ನೀವು ಮಾಡಬಹುದು. Are you ready? ನೀವು ಸಿದ್ಧರಾಗಿದ್ದೀರಾ? Say after me. ನನ್ನಿಂದ ಹೇಳ್ರಿ. The Spirit of the Lord who has risen, the dead body of Jesus is working in my head. I will have long hair, gray hair, dense hair in Jesus name. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ತಲೆಯಲ್ಲಿ ವಾಸ ಮಾಡುವ ಕಾರಣ ನನಗೆ ಉದ್ದವಾದ ಕೂದಲು, ಕಪ್ಪಾದ ಕೂದಲು, ದಪ್ಪ ಇರುವ ಕೂದಲು ಇರ್ತದೆ ಯೇಸುವಿನ ನಾಮದಲ್ಲಿ. Say, I reject baldness in the name of Jesus. ಯೇಸು ನಾಮದಲ್ಲಿ ಬೋಳು ತಲೆಯನ್ನು ತಿರಸ್ಕಾರ ಮಾಡ್ತೇನೆ. You may laugh. ನೀವು ನಗಬಹುದು. I don't care. ನಾನು ಚಿಂತೆ ಮಾಡಲ್ಲ. One day I was preaching in a place called Kurudwadi. ನಾನು ಕುರ್ದುವಾಡಿಯಲ್ಲಿ ಒಂದು ದಿನ ನಾನು ವಾಕ್ಯ ಸಾರ್ತಾ ಇದ್ದೆ. One sister had some infection. She lost her hair. It was bald right in the top. A big patch is there. It was bald for her. ಮತ್ತು ಒಬ್ಬ ಸ್ತ್ರೀಗೆ ಒಂದು ಇನ್ಫೆಕ್ಷನ್ ಆಗಿರುವ ಕಾರಣ ಆಕೆ ತಲೆಯ ಮಧ್ಯ ಭಾಗದಲ್ಲಿ ಸ್ವಲ್ಪ ಒಂದು ಭಾಗನೇ ಇತ್ತು, ಕೂದಲೇ ಇರಲಿಲ್ಲ. So always she will cover. ಆಕೆ ತಲೆ ಮುಚ್ಕೊಳ್ತಾ. When I was praying, I told them, God will perform supernatural miracles. ಮತ್ತು ನಾನು ಪ್ರಾರ್ಥಿಸುವಾಗ ನಾನು ಹೇಳಿದೆ, ದೇವರು ಅಸಾಧಾರಣವಾದ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ. The miracles which you have never seen before, you will see it. ಮತ್ತು ಯಾವ ಅದ್ಭುತಗಳನ್ನು ಇದುವರೆಗೂ ನೋಡಿಲ್ಲವೋ ಆ ಅದ್ಭುತಗಳು ನಡೆಯುತ್ತವೆ ಎಂಬುದಾಗಿ ಹೇಳಿದೆ. After the prayer, they saw it. That patch, what it was there has gone. It was plain itself. Long hairs appeared there. ಮತ್ತು ಆಕೆ ಹೇಳ್ತಾಳೆ, ಪ್ರಾರ್ಥನೆ ಆದ್ಮೇಲೆ ಯಾವ ಭಾಗದಲ್ಲಿ ಬೋಳ್ತಲೆ ಇತ್ತು ಮತ್ತು ಆಕೆ ಹೇಳ್ತಾಳೆ ಆ ಭಾಗ ಉದ್ದವಾದ ಕೂದಲುಗಳಿಂದ ತುಂಬಿಕೊಂಡು ಬಿಡ್ತು. Both mother and daughters with
tears they were testifying. ಆ ತಾಯಿ ಮತ್ತು ಮಗಳು ಇಬ್ಬರು ಕಣ್ಣೀರಿಂದ ಬಂದು ಸಾಕ್ಷಿಯನ್ನು ಹೇಳ್ತಾ ಇದ್ರು. You know what I'm saying? ನಾನೇನ್ ಹೇಳ್ತಾ ಇದ್ದೇನೆ, you are like God. ನೀವು ದೇವರಂತೆ ಇದ್ದೀರಿ. God has given you authority. ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. Call those things which be not as though they are. ಯಾವ ಸಂಗತಿಗಳು ಇಲ್ಲವೋ ಅವುಗಳು ಇದೆ ಎಂಬುದಾಗಿ ಕರೆಯಿರಿ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Say one more time. The Spirit of the Lord who has risen, the dead body of Jesus is quickening my brain. I declare my brain will have a sharp memory. I reject memory loss in of Jesus. I reject brain hemorrhage in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಬ್ರೈನ್ ನಲ್ಲಿ ಕಾರ್ಯ ಮಾಡುವ ಕಾರಣ ನನಗೆ ಒಳ್ಳೆ ಚುರುಕಾದ ಜ್ಞಾಪಕ ಶಕ್ತಿ ಇದೆ. ನನಗೆ ಎಂದಿಗೂ ಜ್ಞಾಪಕ ಶಕ್ತಿಯ ರೋಗ ಬರುವುದಿಲ್ಲ. ಯೇಸು ನಾಮದಲ್ಲಿ ಯಾವುದೇ ಬ್ರೈನ್ ಹೆಮರೇಜ್ ನನಗೆ ಉಂಟಾಗುವುದಿಲ್ಲ. Hallelujah. Hallelujah. Lay your hand on eyes. ಈಗ ನಿಮ್ಮ ಕೈಗಳು ನಿಮ್ಮ ಕಣ್ಣುಗಳನ್ನು ಮೇಲೆ ಇಟ್ಕೊಳ್ಳಿ. Say, the Spirit of the Lord who has risen, the dead body of Jesus quickens my eyes. I will have sharp eyesight. My eyes will never become dim. In Jesus' name, I reject spectacle in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಕಣ್ಣುಗಳಲ್ಲಿ ಕಾರ್ಯ ಮಾಡುವ ಕಾರಣ ನನಗೆ ಒಳ್ಳೆ ದೃಷ್ಟಿ ಇದೆ. ನನ್ನ ದೃಷ್ಟಿಯು ಕ್ಷೀಣಿಸುವುದಿಲ್ಲ. ಯೇಸು ನಾಮದಲ್ಲಿ ಕನ್ನಡಕವನ್ನು ತಿರಸ್ಕಾರ ಮಾಡ್ತೇನೆ. Please don't throw your specs today itself. ಇವತ್ತೇ ನಿಮ್ಮ ಕನ್ನಡಕವನ್ನು ನೀವು ಬಿಸಾಡಬೇಡ್ರಿ. Keep telling it. ಅದನ್ನು ಹೇಳ್ತಾ ಇರಿ. You will see your eyesight will improve. ಮತ್ತು ನೀವು ನೋಡ್ತೀರಿ ನಿಮ್ಮ ಕಣ್ಣಿನ ದೃಷ್ಟಿ ಅದು ಚೆನ್ನಾಗಿರ್ತದೆ. Your doctors will tell. ನಿಮ್ಮ ಡಾಕ್ಟರ್ಗಳೇ ಹೇಳ್ತಾರೆ. That time you stop. ಅವಾಗ ನೀವು ತೆಗೆದು ಬಿಡ್ರಿ. Hallelujah. Hallelujah. Keep your hand on the ears. ನಿಮ್ಮ ಕೈಗಳನ್ನು ಕಿವಿಗಳ ಮೇಲೆ ಇಡ್ರಿ. The Spirit of the Lord who has risen, the dead body of Jesus quickens my ears. I declare sharp hearing in the name of Jesus. I reject hearing aids in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಕಿವಿಗಳಲ್ಲಿ ವಾಸ ಮಾಡುವ ಕಾರಣ ನನ್ನ ಕಿವಿಗಳಿಗೆ ಆರೋಗ್ಯವನ್ನುಂಟು ಮಾಡುವನು. ಯೇಸು ನಾಮದಲ್ಲಿ ನನಗೆ ಚುರುಕಾದ ಕೇಳುವಿಕೆ ಇದೆ. ಯೇಸು ನಾಮದಲ್ಲಿ ಯಾವುದೇ ಮಷಿನ್ಗಳಿಂದ ನಾನು ಕಿವಿ ಕೇಳುವುದಿಲ್ಲ. ಯೇಸು ನಾಮದಲ್ಲಿ ಮಷಿನ್ಗಳನ್ನು ತಿರಸ್ಕಾರ ಮಾಡ್ತೇನೆ. Keep your finger on your tooth. ಮತ್ತು ನಿಮ್ಮ ಬೆರಳುಗಳನ್ನು ಅಲ್ಲಿನ ಮೇಲೆ ಇಡ್ರಿ. The Spirit of the Lord who is risen, the dead body of Jesus quickens my teeth, quickens my gums. I declare one tooth will not shake till end in the name of Jesus. I will have my original teeth till end. I reject decaying in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಹಲ್ಲುಗಳಲ್ಲಿ ನನ್ನ ಒಸಡುಗಳಲ್ಲಿ ವಾಸ ಮಾಡುವ ಕಾರಣ ಅವುಗಳಿಗೆ ಆರೋಗ್ಯವನ್ನುಂಟು ಮಾಡುವನು. ನಾನು ಸಾಯುವ ತನಕ ನನ್ನ ಹಲ್ಲುಗಳು ಬಿದ್ದು ಹೋಗುವುದಿಲ್ಲ. ಯೇಸು ನಾಮದಲ್ಲಿ ನನ್ನ ಹಲ್ಲುಗಳು ಹುಳ ತಿನ್ನುವುದಿಲ್ಲ. ಯೇಸು ನಾಮದಲ್ಲಿ ನನ್ನ ಹಲ್ಲುಗಳು ಅಸಲಿಯಾಗಿರುತ್ತದೆ, ನಕಲಿ ಹಲ್ಲು ಹಾಕಿಕೊಳ್ಳುವುದಿಲ್ಲ.
Every organ you speak. ಪ್ರತಿ ಅಂಗಗಳಿಗೆ ನೀವು ಮಾತಾಡಿರಿ. Your heart, liver, kidney speak in the name of Jesus. ನಿಮ್ಮ ಹೃದಯಕ್ಕೆ ಮಾತಾಡ್ರಿ, ಕಿಡ್ನಿಗೆ ಮಾತಾಡ್ರಿ, ಲಿವರ್ ಗಳಿಗೆ ಮಾತಾಡಿರಿ. Every day a divine energy will be infused in your organs. ಪ್ರತಿ ದಿನವೂ ನಿಮ್ಮ ಒಳಗಡೆ ಮತ್ತು ಒಂದು ದೈವಿಕವಾದ ಶಕ್ತಿ ಅಂಗಗಳಲ್ಲಿ ಹೋಗ್ತಾ ಇರ್ತದೆ. Say after me. The Spirit of the Lord who has risen the dead body of Jesus is quickening my heart. I declare my heart will function normal in the name of Jesus. I reject heart attack, blockages in Jesus name. ಯೇಸುವನ್ನು ನಿಮ್ಮ ಕೈಯನ್ನು ಎದೆ ಮೇಲೆ ಇಟ್ಟುಕೊಳ್ಳ್ರಿ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಹೃದಯದಲ್ಲಿ ವಾಸ ಮಾಡುವ ಕಾರಣ ನನ್ನ ಹೃದಯಕ್ಕೆ ಆರೋಗ್ಯವನ್ನುಂಟು ಮಾಡುವನು. ನನ್ನ ಹೃದಯವು ಯೇಸು ನಾಮದಲ್ಲಿ ನಾರ್ಮಲ್ ಆಗಿ ಕಾರ್ಯ ಮಾಡ್ತದೆ. ಯೇಸು ನಾಮದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು, ಬ್ಲಾಕೇಜ್ ಗಳನ್ನು ತಿರಸ್ಕಾರ ಮಾಡ್ತೇನೆ. Say one more time. Spirit of the Lord who has risen the dead body of Jesus is quickening my kidneys. I declare my kidneys will function normal in the name of Jesus. I reject every kidney disease in Jesus name. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಕಿಡ್ನಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆದ್ದರಿಂದ ನನ್ನ ಕಿಡ್ನಿಗಳಿಗೆ ಆರೋಗ್ಯವನ್ನುಂಟು ಮಾಡುವನು. ನನ್ನ ಕಿಡ್ನಿಗಳು ನಾರ್ಮಲ್ ಆಗಿ ಕಾರ್ಯ ಮಾಡ್ತಾ ಇದೆ. ಯೇಸು ನಾಮದಲ್ಲಿ ಎಲ್ಲ ಕಿಡ್ನಿ ರೋಗಗಳನ್ನು ತಿರಸ್ಕಾರ ಮಾಡ್ತೇನೆ. The Spirit of the Lord who has risen the dead body of Jesus is quickening my livers. I declare my livers will function normal in the name of Jesus. I reject every sickness related to liver in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಲಿವರ್ ಅಲ್ಲಿ ಇರುವ ಕಾರಣ ನನ್ನ ಲಿವರ್ ನಾರ್ಮಲ್ ಆಗಿ ಕಾರ್ಯ ಮಾಡ್ತದೆ. ಯೇಸು ನಾಮದಲ್ಲಿ ಎಲ್ಲ ಲಿವರ್ ರೋಗಗಳನ್ನು ತಿರಸ್ಕಾರ ಮಾಡ್ತೇನೆ. I declare my blood pressure is normal in the name of Jesus. ನಾನು ಘೋಷಣೆ ಮಾಡ್ತೇನೆ, ಯೇಸು ನಾಮದಲ್ಲಿ ನನ್ನ ಬಿಪಿ ನಾರ್ಮಲ್ ಆಗಿರ್ತದೆ. I declare my cholesterol level function normal in Jesus name. ಯೇಸು ನಾಮದಲ್ಲಿ ನನ್ನ ಕೊಲೆಸ್ಟ್ರಾಲ್ ಮಟ್ಟವು ನಾರ್ಮಲ್ ಆಗಿರ್ತದೆ. I declare the respiratory system in my body function normal in the name of Jesus. The Spirit of the Lord who has risen dead body of Jesus quickens my lungs. I reject every lung infection in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಶ್ವಾಸಕೋಶದಲ್ಲಿ ವಾಸ ಮಾಡುವ ಕಾರಣ ನನ್ನ ಶ್ವಾಸಕೋಶದ ಎಲ್ಲ ಅಂಗಾಂಗಗಳಿಗೆ ಆರೋಗ್ಯವನ್ನುಂಟು ಮಾಡುವನು. ಎಲ್ಲ ಶ್ವಾಸಕೋಶದ ಎಲ್ಲ ರೋಗಗಳನ್ನು, ಎಲ್ಲ ಇನ್ಫೆಕ್ಷನ್ಗಳನ್ನು ಯೇಸು ನಾಮದಲ್ಲಿ ತಿರಸ್ಕಾರ ಮಾಡ್ತೇನೆ. You're not going to declare after you get sickness. You're going to declare every day. Sickness will not come. ರೋಗ ಬಂದ ಮೇಲೆ ಘೋಷಣೆ ಮಾಡುವುದಕ್ಕಿಂತ ಮುಂಚೆ, ರೋಗ ಬರುವುದಕ್ಕಿಂತ ಮುಂಚೆನೆ ನೀವು ಘೋಷಣೆ ಮಾಡಿರಿ. You declare it, you will enjoy life. ನೀವು ಘೋಷಣೆ ಮಾಡ್ರಿ, ನಿಮ್ಮ ಜೀವಿತ ನೀವು ಆನಂದಿಸ್ತೀರಿ. Sickness free life. ರೋಗವಿಲ್ಲದ ಜೀವಿತ, healthy life, ಆರೋಗ್ಯಕರವಾದ ಜೀವಿತ, long life.
ದೀರ್ಘಾಯುಷು ಜೀವಿತ. Do it for you. ನಿಮಗಾಗಿ ಮಾಡಿರಿ. Do it for every family member. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳಿಗಾಗಿ ಮಾಡಿರಿ. Do it. ಅದನ್ನು ಮಾಡಿರಿ. This is faith. ಇದು ನಂಬಿಕೆಯಾಗಿದೆ. By faith we possess. ನಾವು ನಂಬ್ತೇವೋ ಅದನ್ನೇ ಸ್ವಾಧೀನ ಮಾಡಿಕೊಳ್ತೇವೆ. I still remember when my daughter was born. She was just 22 days old. ಮತ್ತು ನನಗಿನ್ನೂ ನೆನಪಿದೆ, ನನ್ನ ಮಗಳು ಹುಟ್ಟಿದಾಗ ಅವಳು 22 ದಿನಗಳಾಗಿತ್ತು. My wife said, no, we have to take her to doctor. She got a cold. ಮತ್ತು ನನ್ನ ಹೆಂಡತಿ ಹೇಳಿದಳು, ನಾವು ಆಕೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಆಕೆಗೆ ಸರ್ದಿ ಆಗಿದೆ. Then doctor said, so much phlegm collection is there. Today I'll give one injection. We'll observe 24 hours. If she doesn't improve, you have to admit her in the hospital. ಮತ್ತು ಆ ಡಾಕ್ಟರ್ಗಳು ಹೇಳಿದ್ರು, ಒಳಗಡೆ ಕಫ ಇದೆ ಮತ್ತು ನಾನು ಒಂದು ಇಂಜೆಕ್ಷನ್ ಕೊಡ್ತೇನೆ, 24 ತಾಸು ನೋಡ್ರಿ, ಆಕೆಗೆ ಕಡಿಮೆ ಆಯ್ತಂದ್ರೆ ನೀವು ಇಟ್ಕೊಳ್ರಿ, ಇಲ್ದಿದ್ರೆ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ರಿ. Tomorrow you have to come. ನಾಳೆ ನೀವು ಬರ್ಬೇಕು. I said, okay, what to do? We don't know. No, I said, okay. ನಾವ್ ಹೇಳಿದ್ವಿ, ಗೊತ್ತಿಲ್ಲ ಏನ್ ಮಾಡ್ಬೇಕು. ನಾವ್ ಹೇಳಿದ್ವಿ ಓಕೆ ಎಂಬುದಾಗಿ. That 22 years old baby, they are giving injection. I don't know. It pains for parents more than the child. 22 ವಯಸ್ಸಿನ ಮಗು, 22 ಆ ಮಗುವಿಗಿಂತ ಜಾಸ್ತಿ ನೋವು ತಂದೆ ತಾಯಿಗಳಿಗೆ ಆಗ್ತದೆ. And he says, tomorrow you have to come. ಮತ್ತು ಆತನ ಹೇಳ್ತಾ ಇದ್ದಾನೆ, ನಾಳೆ ನೀವು ಬರಬೇಕು. We went home. ನಾವು ಮನೆಗೆ ಹೋದ್ವಿ. We prayed. ನಾವು ಪ್ರಾರ್ಥಿಸಿದ್ವಿ. I declared. ನಾನು ಘೋಷಣೆ ಮಾಡಿದೆ, never again injection on her body for the sake of sickness in the name of Jesus. ಯೇಸು ನಾಮದಲ್ಲಿ ರೋಗದ ಕಾರಣ ಆಕೆ ದೇಹದ ಮೇಲೆ ಇನ್ನು ಮುಂದೆ ಯಾವುದೇ ಇಂಜೆಕ್ಷನ್ಗಳು ಬರುವುದಿಲ್ಲ. In Jesus name. ಯೇಸು ನಾಮದಲ್ಲಿ. I tell you, I have not taken my children for doctors because they fell sick. ನಾನು ನನ್ನ ಮಕ್ಕಳಿಗೆ ಅವರು ರೋಗದಲ್ಲಿ ಬಿದ್ದಾರೆ ಎಂಬುದಾಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ. Only when they fall, when they got hurt, we took them to doctor. ಅವರು ಬಿದ್ದಾಗ, ಅವ್ರಿಗೆ ಗಾಯಗಳು ಉಂಟಾದಾಗ ಮಾತ್ರ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇವೆ. Never we took them for sickness. ಮತ್ತು ರೋಗಕ್ಕಾಗಿ ಅವರಿಗೆ ಕರ್ಕೊಂಡು ಹೋಗಿಲ್ಲ. But you have to take in charge. You have to take charge over your family. You have to use your authority. ಮತ್ತು ನಿಮ್ಮ ಕುಟುಂಬದ ಮೇಲೆ ನೀವು ಅಧಿಕಾರ ತೆಗೆದುಕೊಂಡು ನೀವು ಘೋಷಣೆ ಮಾಡಬೇಕು. You have to keep speaking. ನೀವು ಮಾತಾಡ್ತಾನೆ ಇರಿ. You keep speaking, tomorrow you will enjoy it. ನೀವು ಮಾತಾಡ್ತಾನೆ ಇರಿ, ನಾಳೆ ಅದನ್ನು ಆನಂದಿಸ್ತೀರಿ. How many of you say I'll do it? ಎಷ್ಟು ಜನ ನೀವು ಹೇಳ್ತೀರಿ, ನಾನು ಇವತ್ತಿನಿಂದ ಮಾಡ್ತೇನೆ ಎಂಬುದಾಗಿ? Shall we all stand up? ನಾವು ಎದ್ದಿಕೊಳ್ಳೋಣ. All of us stand up. ಎಲ್ಲ ಎದ್ದಿಕೊಳ್ಳ್ರಿ. God wants you to live like him. ದೇವರು ಬಯಸ್ತಾನೆ ನೀವು ಆತನಂತೆ ಜೀವಿಸಬೇಕೆಂಬುದಾಗಿ. Speak like him. ಆತನಂತೆ ಮಾತಾಡಬೇಕೆಂಬುದಾಗಿ. And God wants you to enjoy health. ದೇವರು ಬಯಸ್ತಾನೆ ನೀವು ಆರೋಗ್ಯವನ್ನು ಆನಂದಿಸಬೇಕೆಂಬುದಾಗಿ. Health is yours. ಆರೋಗ್ಯ ನಿಮ್ಮದಾಗಿದೆ. Sickness is not yours. ರೋಗ ನಿಮ್ಮದಲ್ಲ. All you got to do is reject it. Keep speaking and reject it. ನೀವು ಮಾಡಬೇಕಾದದೇನೆಂದರೆ ಅದನ್ನು ತಿರಸ್ಕಾರ ಮಾಡ್ರಿ, ಆರೋಗ್ಯವನ್ನು ಮಾತಾಡಿರಿ. Shall we just thank God for a minute? ಒಂದು ನಿಮಿಷಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. Father, we thank you. We thank you. We thank you. Thank you. Thank you. Thank you. Thank you, Jesus. Thank you, Jesus. Thank you, Jesus. Thank you, Jesus. Father, I pray in the name of Jesus, open the eyes of understanding. ತಂದೆಗೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಅವರು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. They will understand faith principles. ನಂಬಿಕೆ ನಿಯಮವನ್ನು ಅವರು ಅರ್ಥ ಮಾಡಿಕೊಳ್ಳಲಿ. They will release healing in their families. ಅವರು ಕುಟುಂಬದಲ್ಲಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ತಾರೆ. They'll speak health every day. ಪ್ರತಿ ದಿನವೂ ಆರೋಗ್ಯವನ್ನು ಮಾತಾಡ್ತಾರೆ. No one will fall sick in their house. ಅವರ ಕುಟುಂಬದಲ್ಲಿ ಯಾರು ರೋಗದಲ್ಲಿ ಬೀಳುವುದಿಲ್ಲ. They will enjoy good health. ಅವರು ಪ್ರತಿಯೊಬ್ಬರು ಆರೋಗ್ಯವನ್ನು ಆನಂದಿಸುತ್ತಾರೆ. Sickness free life. ರೋಗವಿಲ್ಲದ ಜೀವಿತ and long life ಮತ್ತು ದೀರ್ಘಾಯುಷ್ಯ for thy glory. ನಿನ್ನ ಮಹಿಮೆಗಾಗಿ. In Jesus name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್.